This morning I share with you about angels are not God. ಈಗ ಸಭಾಪಾಲಕರು ದೇವದೂತರು ದೇವರು ಅಲ್ಲ ಅಂತ ವಿಷಯವನ್ನು ಅವರು ಹೇಳ್ತಾ ಇದ್ದಾರೆ. Amen. ಆಮೆನ್. Only God is God. That's all. ದೇವರೇ ದೇವರು ಅಷ್ಟೇ, ದೇವದೂತರು ದೇವರು ಅಲ್ಲ. There are many angels are there, they are not God. ಅನೇಕ ದೇವದೂತರಿದ್ದಾರೆ, ಆದರೆ ಅವರು ದೇವರು ಅಲ್ಲ. Hallelujah. ಹಲ್ಲೆಲೂಯಾ. Lucifer is not God. ಲೂಸಿಫರ್ ದೇವರಲ್ಲ. Gods of this world are not God. ಈ ಪ್ರಪಂಚದ ಲೋಕದ ಒಂದು ಆತ್ಮಗಳು ದೇವರಲ್ಲ. ದೇವರನಿಸುವಂತ ಜನರು ಅನಿಸುವಂತ ವಿಷಯಗಳು ದೇವರಲ್ಲ. Only we must worship God alone. ನಾವು ಸೃಷ್ಟಿಕರ್ತನಾಗಿರುವಂತ ದೇವರನ್ನು ಮಾತ್ರ ನಾವು ಆರಾಧಿಸಬೇಕು. Hallelujah. ಹಲ್ಲೆಲೂಯಾ. As I'm talking about these angels, angels are a spirit beings. ಈಗ ಸಭಾಪಾಲಕರು ದೇವದೂತರ ಕುರಿತು ಮಾತನಾಡ್ತಾ ಇರುವಾಗ ದೇವದೂತರು ಈ ಒಂದು ಆತ್ಮಗಳಾಗಿದ್ದೇವೆ. God created angels to serve God. ದೇವದೂತರನ್ನು ದೇವರನ್ನು ಸೇವಿಸುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ. God created angels as a messenger of God. ದೇವರಾಗಿ ವಾರ್ತೆಗಳನ್ನು ತೆಗೆದುಕೊಂಡು ಹೋಗುವಂತೆ ವಾರ್ತಾಹರರಾಗಿ ದೇವದೂತರನ್ನು ಉಂಟು ಮಾಡಿದ್ದಾರೆ. Hallelujah. ಹಲ್ಲೆಲೂಯಾ. Psalms 148 chapter 2nd verse said. ಕೀರ್ತನೆಗಳು 148 second verse. ಎರಡನೇ ವಚನ ಹೇಳುತ್ತದೆ. Bible says all his angels praise him. ಎಲ್ಲಾ ಆತನ ದೂತರು ಆತನನ್ನು ಸ್ತುತಿಸುತ್ತವೆ. Hallelujah. ಹಲ್ಲೆಲೂಯಾ. All his angels must praise him. ಎಲ್ಲಾ ಆತನ ದೂತರೆಲ್ಲ ಆತನನ್ನು ಸ್ತುತಿಸಬೇಕು. All his creation must praise him. ಎಲ್ಲಾ ಆತನ ಸೃಷ್ಟಿ ಆತನನ್ನು ಸ್ತುತಿಸಬೇಕು. God created each and every one of us for his pleasure. ಅದೆಲ್ಲರನ್ನು ಕೂಡ ದೇವರು ತನ್ನ ಒಂದು ಆನಂದಕ್ಕಾಗಿ ಉಂಟು ಮಾಡಿದ್ದಾರೆ. Amen. ಆಮೆನ್. So tell to somebody that you are created for his pleasure. ಇತರರಿಗೆ ಹೇಳ್ರಿ, ನೀನು ದೇವರ ಆನಂದಕ್ಕಾಗಿ ಉಂಟು ಮಾಡಲ್ಪಟ್ಟಿದೀಯಾ. Hallelujah. ಹಲ್ಲೆಲೂಯಾ. Don't think that God is for my pleasure. ದೇವರೇ ನನ್ನ ಆನಂದಕ್ಕಾಗಿ ದೇವರಿದ್ದಾನೆ ಅಂತ ಯೋಚನೆ ಮಾಡಬೇಡ. You are for his pleasure. ನೀನು ಆತನ ಆನಂದಕ್ಕಾಗಿ ಇದೀ, ಆತನಿಗೆ ಆನಂದ ಕೊಡುವುದಕ್ಕಾಗಿ You must praise him. ನೀನು ಆತನ ಸ್ತುತಿಸಬೇಕು. Amen. ಆಮೆನ್. Psalms 34 chapter 7th verse said. ಕೀರ್ತನೆಗಳು 34 7ನೇ ವಚನ ಹೇಳುತ್ತದೆ. Angels of the Lord encampeth around about them that fear him. ಆತನಿಗೆ ಭಯಪಡುವವರ ಸುತ್ತಲೂ ಕೂಡ ದೇವದೂತರು ಕಾದಿದ್ದು ಇರುತ್ತಾರೆ. God given angels to each and every one of us. ನಮಗೆ ಪ್ರತಿಯೊಬ್ಬರಿಗೂ ಕೂಡ ದೇವರು ತಂದು ದೇವದೂತರನ್ನು ಕೊಟ್ಟಿರ್ತಾರೆ. But those who fear God, angels will encamp around them. ಆದ್ರೆ ಯಾರು ದೇವರಿಗೆ ಭಯಪಡ್ತಾರೋ ಆ ದೇವದೂತರು ಅವರ ಸುತ್ತಲೂ ಇದ್ದುಕೊಂಡು ಕಾಪಾಡ್ತಾ ಇರ್ತಾರೆ. If you don't fear God, angels may be around you but they cannot deliver you. ಒಂದು ವೇಳೆ ನೀನು ದೇವರಿಗೆ ಭಯಪಡದೆ ಜೀವಿಸುವಂತ ವ್ಯಕ್ತಿ ಆಗಿದ್ರೆ ನಿನ್ನ ಸುತ್ತಲೂ ದೇವದೂತರು ಇರಬಹುದು, ಆದ್ರೆ ಅವು ನಿನ್ನನ್ನು ಕಾಯದೆ ಕಾಪಾಡದೇ ಇರುತ್ತವೆ. Bible says angels of God encampeth around about them that fear him and delivereth them. ದೇವರ ವಾಕ್ಯ ಹೇಳುತ್ತದೆ, ಆತನಿಗೆ ಭಯಪಡುವವರ ಸುತ್ತಲೂ ದೇವದೂತರು ಇದ್ದುಕೊಂಡು ಕಾಪಾಡುತ್ತಾ ಅವರನ್ನು ಬಿಡಿಸುತ್ತಾ ಇರ್ತಾರೆ. Hallelujah. ಹಲ್ಲೆಲೂಯಾ. There are three main angels, archangels. ಪ್ರಧಾನ ದೇವದೂತರು ಮೂವರಿದ್ದರು. One is Lucifer. ಮೊದಲನೇ ಅವರ ಪ್ರಧಾನ ದೂತನು ಲೂಸಿಫರ್. Is a worship leader. ಆತನು ಆರಾಧನೆಯಲ್ಲಿ ನಡೆಸುವಂತ ಪ್ರಧಾನ ದೂತನು. There are millions of angels are under him. ಆತನ ಕೆಳಗೆ ಮಿಲಿಯಾಂತರ ದೇವದೂತರು ಇದ್ದರು. They have to worship God. ಅವರು ದೇವರನ್ನು ಆರಾಧಿಸಬೇಕು. And archangel Lucifer and all his angels must praise and worship always. ಪ್ರಧಾನ ದೂತ ಆಗಿರುವಂತ ಲೂಸಿಫರ್ ಮತ್ತೆ ಅದೇ ರೀತಿಯಲ್ಲಿ ಆತನ ಕೆಳಗೆ ಇರುವಂತ ಮಿಲಿಯಾಂತರ ದೂತರು ಕೂಡ ದೇವರನ್ನು ಸೇವಿಸಬೇಕು, ಆರಾಧಿಸಬೇಕು. That's what they created. ಅದಕ್ಕಾಗಿ ದೇವರು ಅವನು ಉಂಟು ಮಾಡಿದ್ದಾರೆ. But when Lucifer refused to worship God and take all the worship from his sub angels, ಆದರೆ ಈ ಪ್ರಧಾನ ದೂತನಾಗಿರುವಂತ ಲೂಸಿಫರ್ ದೇವರನ್ನು ಆರಾಧಿಸುವುದು ಬಿಟ್ಟು ಕೆಳಗಿರುವಂತ ಮಿಲಿಯಾಂತರ ದೇವದೂತರಿಂದ ಆತನೇ ಆರಾಧನೆ ತೆಗೆದುಕೊಳ್ಳಬೇಕಂತ ಇರುವಾಗ he became a Satan. ಆತನು ಸಾತಾನಾಗಿ ಮಾರ್ಪಡಿಸಲ್ಪಟ್ಟಿದ್ದಾನೆ. Hallelujah. ಹಲ್ಲೆಲೂಯಾ. Lucifer is God creation only. ಲೂಸಿಫರ್ ಪ್ರಧಾನ ದೂತನಾಗಿರುವಂತ ಲೂಸಿಫರ್ ದೇವರು ಉಂಟು ಮಾಡಿರುವಂತ ದೂತನೇ. He don't want to worship God, he want to take worship from his sub angels. ದೇವರನ್ನ ಆತನ ಆರಾಧಿಸುವುದಕ್ಕೆ ಇಷ್ಟಪಡದೆ ಬಿಟ್ಟು ಆತನು ತನ್ನ ಕೆಳಗಿರುವಂತ ದೇವದೂತರಿಂದ ತಾನೇ ಆರಾಧಿಸಲ್ಪಡಬೇಕು ಅಂತ ಆಶಕ್ಕೆ ಬಂದಿದ್ದಾನೆ.
ಮಾಡುತ್ತಿದ್ದಾನೆ. That's what he became Satan. He became a demon. ಅದಕ್ಕಾಗಿ ಆತನು ಸಾತಾನಾಗಿ ಆತನ ದೇವನಾಗಿ ಮಾರ್ಪಡಿಸಲ್ಪಟ್ಟನು. We all must praise him. ನಾವು ಎಲ್ಲರೂ ಕೂಡ ಕರ್ತನನ್ನು ಸ್ತುತಿಸಬೇಕು. Hallelujah. ಹಲ್ಲೆಲೂಯಾ. If you praise him, I tell you, you are belong to him. ನೀನು ಆತನು ಸ್ತುತಿಸುತ್ತಾ ಇರುವಾಗ ನೀನು ಆತನಿಗೆ ಸಂಬಂಧಿಸಲ್ಪಟ್ಟಿದ್ದೀ. He is worthy to be praised. ಆತನ ಆರಾಧನೆಗೆ ಸ್ತುತಿಗೆ ಯೋಗ್ಯನು. If you say that I don't want to praise him, I will take worship from the people, I tell you, you become a Satan. ನೀನು ದೇವರನ್ನು ನಾನು ಆರಾಧಿಸುವುದಿಲ್ಲ, ಇತರ ಮನುಷ್ಯರು ನನ್ನನ್ನು ಆರಾಧಿಸಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಆ ರೀತಿಯಲ್ಲಿ ಯೋಚನೆ ಮಾಡುತ್ತಾ ಜೀವಿಸುವಾಗ ನೀನು ಸಾತಾನ ರೂಪಕ್ಕೆ ಬರುತ್ತೀಯಾ. Many believers, I tell you, many preachers, many pastors, they want all the congregation to praise them, but they don't praise God. ಅನೇಕ ವಿಶ್ವಾಸಿಗಳಾಗಿರ್ಬೋದು, ಸಭಾಪಾಲಕರಾಗಿರ್ಬೋದು, ಇಲ್ಲದಿದ್ದರೆ ದೇವರ ಪರಿಚಯದಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ಅವರು ಜನರು ತಮ್ಮನ್ನು ಆರಾಧಿಸಬೇಕು, ಸೇವಿಸಬೇಕಂತ ಇಷ್ಟಪಡ್ತಾರೆ, ದೇವರನ್ನು ಆರಾಧಿಸುವುದು ಬಿಟ್ಟು ಬಿಟ್ಟು. Oh, they say that how I am preaching, ಅವ್ರು ಹೇಳ್ತಾರೆ ನಾನು ಹೇಗೆ ಬೋಧಿಸ್ತಾ ಇದ್ದೀನಿ, how I am singing a song, ನಾನು ಹೇಗೆ ಹಾಡಾಡ್ತಾ ಇದೆ, how I am playing the music, ಹೇಗೆ ನಾನು ಆ ಒಂದು ಮ್ಯೂಸಿಕ್ ಬಾರಿಸ್ತಾ ಇದೆ. all they want praise from the people. ಅದೆಲ್ಲ ಮನುಷ್ಯರಿಂದ ಅವರೇ ಹೊಗಳಬೇಕಂತ ಇಷ್ಟಪಡ್ತಾರೆ. They don't know that everything talents God has given to them. ಅವ್ರಿಗೆ ಗೊತ್ತಾಗುತ್ತಾ ಇಲ್ಲ ಎಲ್ಲಾ ತಲಾಂತುಗಳು ದೇವರು ಅವರಿಗೆ ಕೊಟ್ಟಿದ್ದಾರೆ ಎಂದು. For what he has given the talents, ಯಾಕೆ ಆತನು ತಲಾಂತಗಳು ಕೊಟ್ಟಿದ್ದಾನೆ ಮನುಷ್ಯನಿಗೆ? to praise him. ಆತನನ್ನು ಸ್ತುತಿಸುವಂತೆ. Hallelujah. ಹಲ್ಲೆಲೂಯಾ. So we all must know that always we are here, we are coming and gathering here to praise him. ನಾವು ಯಾವಾಗಲೂ ಕೂಡ ನೆನಪು ಮಾಡ್ಕೋಬೇಕು, ಎಲ್ಲರೂ ಕೂಡ ಒಂದು ಗುಂಪಾಗಿ ಕುಟುಂಬವಾಗಿ ಸೇರುವಾಗ ಇಲ್ಲಿ ಆತನ್ನು ನಾವು ಸ್ತುತಿಸಬೇಕು, ಘನಪಡಿಸಬೇಕು. Hallelujah. ಹಲ್ಲೆಲೂಯಾ. Another archangel is Gabriel. ಇನ್ನೊಂದು ಪ್ರಧಾನ ದೂತ ಹೆಸರು ಗಾಬ್ರಿಯೇಲ್ ಎಂದು. So that is a messenger. ಆತನು ವಾರ್ತೆಗಳನ್ನು ಕೂಡ ದೇವರು ಇಡುವಂಥ ವಿಷಯಗಳನ್ನು ಎಲ್ಲರಿಗೆ ಕೂಡ ಹರಡುವಂತೆ ಮಾಡುವಂತ ಪ್ರಧಾನ ದೂತನು. Another one is a Michael. ಇನ್ನೊಬ್ಬ ಪ್ರಧಾನ ದೂತನು ಮಿಖಾಯೇಲು. He is a war angel. ಆತನು ಯುದ್ಧವನ್ನು ಮಾಡುವಂತ ಸೇನಾಧಿಪತಿಯಾಗಿ ಕಾರ್ಯ ಮಾಡುವಂತ ಪ್ರಧಾನ ದೂತನು. God made him a prince of Israel. ಇಸ್ರಾಯೇಲು ದೇಶದಲ್ಲಿ ಜನರಕ್ಕೆ ಆ ಸ್ಥಳಕ್ಕೆ ಆತ್ಮಲೋಕದಲ್ಲಿ ಆತನು ಪ್ರಿನ್ಸ್ ಆಗಿ ಮಾಡಿದ್ದಾನೆ. When God divided all the earth into various boundaries, ದೇವರು ಭೂಮಿನೆಲ್ಲ ಕೂಡ ಭೂಭಾಗಗಳಾಗಿ ಸರಿಹದ್ದುಗಳನ್ನು ಮಾಡಿ ಎಲ್ಲ ವಿಭಜಿಸಿದಾಗ God divided even angels also. ದೇವರು ದೇವದೂತರನ್ನು ಕೂಡ ವಿಭಾಗಿಸಿದನು. They are in charge of the borders of some nations. ಕೆಲವು ದೇಶಗಳಿಗೆ ಅವರು ಸರಿಹದ್ದುಗಳಿಗೆ ಇನ್ಚಾರ್ಜ್ ಆಗಿ ಅವರು ಕೆಲಸ ಮಾಡ್ತಾರೆ ದೇವದೂತರು. Hallelujah. ಹಲ್ಲೆಲೂಯಾ. There are prince of Persia, there is a prince of Greece, there are prince of Babylon. ಆ ಒಂದು ಪ್ರಿನ್ಸ್ ಆತ್ಮಲೋಕದಲ್ಲಿ ಕೂಡ ಪ್ರಿನ್ಸ್ ಆಫ್ ಪರ್ಷಿಯಾ, ಬಬಲೋನ್ ಅನ್ನುವಂತೆ ದೇವದೂತರು ಇರುತ್ತಾರೆ. So these princes are in heavenly places. ಇವರು ಆತ್ಮಲೋಕದಲ್ಲಿ ಇರುವಂತ ದೇವದೂತರು. They will control the nation. ಅವರು ದೇಶವನ್ನು ಆಧೀನದಲ್ಲಿ ಇಟ್ಟುಕೊಳ್ಳುತ್ತಾರೆ. We will see the king of that place, that nation, but actually he is controlled by the prince of that place. ಸಾಧಾರಣವಾಗಿ ನೋಡುವಾಗ ಶಾರೀರಿಕವಾಗಿ ಅಲ್ಲಿ ಮನುಷ್ಯನ ರೀತಿಯಲ್ಲಿರುವಂತ ಒಬ್ಬ ರಾಜನು ಇರ್ತಾನೆ, ಆತನು ಪರಿಪಾಲಿಸ್ತಾ ಇರ್ತಾನೆ ಭೂಮಿ ಮೇಲೆ. ಆದರೆ ಅವನು ಆಧೀನದಲ್ಲಿ ತೆಗೆದುಕೊಳ್ಳುವಂತೆ ಪರಿಪಾಲಿಸುವಂತೆ ಆತ್ಮಲೋಕದಲ್ಲಿ ದೇವದೂತರು ಕೂಡ ಇರುತ್ತಾರೆ. Hallelujah. Hallelujah. The same way for Israel, Michael is a prince of Israel. ಅದೇ ರೀತಿಯಲ್ಲಿ ಇಸ್ರಾಯೇಲ್ ದೇಶಕ್ಕೆ ಮೈಕಲ್ ಎಂಬ ಪ್ರಧಾನ ದೂತನು ದೇವರು ನೇಮಿಸಿದ್ದಾನೆ ಎಲ್ಲ ವಿಷಯಗಳನ್ನು ಪರಿಪಾಲಿಸುವಂತೆ. Under these archangels there are millions of angels are working with them. ಈ ಪ್ರಧಾನ ದೂತನಾಗಿರುವಂತ ಪ್ರಧಾನ ದೂತರ ಕೆಳಗೆ ಅನೇಕ ಮಿಲಿಯಾಂತರ ದೇವದೂತರು ಕೆಲಸ ಮಾಡ್ತಾ ಇರ್ತಾರೆ. I tell you, more than population in the world, there are angels are here. ಪ್ರಪಂಚದಲ್ಲಿರುವಂತ ಜನಾಭಾಕ್ಕಿಂತ ಕೂಡ ದೇವದೂತರು ಬಹಳಷ್ಟು ಜನರಿದ್ದಾರೆ. Amen. ಆಮೆನ್. So we are in the midst of the angels. ನಾವು ದೇವದೂತರ ಮಧ್ಯದಲ್ಲಿ, ಅಂದ್ರೆ ನಮ್ಮ ಮಧ್ಯದಲ್ಲಿ ದೇವದೂತರಿದ್ದಾರೆ. Don't think that all angels know everything. ನೀನು ಯೋಚನೆ ಮಾಡಬೇಡ ಎಲ್ಲಾ ದೇವದೂತರಿಗೆ ಎಲ್ಲವೂ ಗೊತ್ತಿದೆ ಎಂದು. Hallelujah. ಹಲ್ಲೆಲೂಯಾ. Don't think that Satan knows everything. ಸಾತಾನ ಕೂಡ ಎಲ್ಲಾ ಗೊತ್ತಿದೆ ಅಂತ ಯೋಚನೆ ಮಾಡಬೇಡ. Some believers, they fear, frightened about devil, Satan. He know everything of my life. ಕೆಲವರು ಸಾತಾನ ದೇವನ ನೋಡಿ ಭಯಪಡ್ತಾ ಇರ್ತಾರೆ, ಅಯ್ಯೋ ಇವನಿಗೆಲ್ಲ ನಂದು ಗೊತ್ತಿದೇನೆ ಅಂತೆ.
They don't know anything. ಯಾವುದು ಕೂಡ ಅವನಿಗೆ ಗೊತ್ತಾಗೋದಿಲ್ಲ. What God opened, that only they knows. ದೇವರು ಏನು ತೆರೆದಿರ್ತಾನೋ ಅದು ಅವಾಗ ಅವ್ರಿಗೆ ಗೊತ್ತಾಗಿರುತ್ತದೆ. Hallelujah. They watch your mouth. ಅವರು ನಿಮ್ಮ ಬಾಯನ್ನು ಗಮನಿಸ್ತಾ ಇರ್ತಾರೆ. What is your life? They will come to know through your words. ನೀನು ಮಾತುಗಳಿಂದ ನಿನ್ನ ಜೀವನ ಹೆಂಗಿದೋ ಏನಿದೋ ನೀನು ಬಾಯಿ ತೆರೆದು ಹೇಳ್ತೀಯ, ಅವಾಗ ಅವು ಹಿಡಿದುಕೊಳ್ಳುತ್ತವೆ. They will come to know that who you are. ಅವಾಗ ಅವು ಅರ್ಥ ಮಾಡ್ಕೊಳ್ತೇವೆ, ಓ ನಿಂದು ಇದು ಸಮಸ್ಯೆ ಇದೆ, ಇಲ್ಲ ಅಂದ್ರೆ ಏನಾಗಿದೆ ಈಗ ಅಂತ ತಿಳ್ಕೊಂತವೆ. That's what, don't open your mouth. ಅದಕ್ಕಾಗಿ ತಪ್ಪಾಗಿರುವಂತ ವಿಷಯಗಳಿಗೆ ತೆರೆಯಬೇಡ. Amen. ಅಮ್ಮೇ ನಿನ್ನ ಬಾಯನ್ನು ತೆರೆಯಬೇಡ. When angels don't know anything, even Satan, evil spirits also, they don't know everything. ದೇವದೂತರಿಗೆ ಮತ್ತೆ ಸಾತಾನ ದೆವ್ವಗಳಿಗೆ ಯಾರಿಗೆ ಕೂಡ ಎಲ್ಲವೂ ಗೊತ್ತಿಲ್ಲ. I tell you, angels are not God. ದೇವದೂತರು ದೇವರು ಅಲ್ಲ. Amen. Amen. Psalms 8 chapter 5th verse said. ಕೀರ್ತನೆಗಳು 8ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ. Here psalmist is talking about man. ಇಲ್ಲಿ ಕೀರ್ತನಗಾರನು ಮನುಷ್ಯನ ಬಗ್ಗೆ ಬಹಳಷ್ಟು ಮಾತನಾಡ್ತಾ ಇದ್ದಾರೆ. 4th verse said, you made man wonderfully. 4ನೇ ವಚನ ಹೇಳುತ್ತದೆ, ನೀವು ಮನುಷ್ಯನನ್ನು ಅದ್ಭುತವಾಗಿ ಮಾಡಿದೀಯಾ. You are remembering him always. ನೀನು ಯಾವಾಗಲೂ ಆತನ್ನು ದೃಷ್ಟಿಸಿ ನೋಡ್ತಾ ಇದ್ದೀ. 5th verse said, 5ನೇ ವಚನ ಹೇಳುತ್ತದೆ, you made him a man little lower than God. ಅಲ್ಲಿ ದೇವರಕ್ಕಿಂತ ನೀನು ಸ್ವಲ್ಪ ಕಡಿಮೆಯಾಗಿ ನೀನು ಮನುಷ್ಯನು ಉಂಟು ಮಾಡಿದಿ ಎಂದು. But some translation they say that angel, you are little lower than angel, but when we go to Hebrews, Elohim Bible says. ಅಲ್ಲಿ ಬಹಳಷ್ಟು ಭಾಷಾಂತರಗಳಲ್ಲಿ ನೀವು ದೇವದೂತರಕ್ಕಿಂತ ಸ್ವಲ್ಪ ದೇವರನ್ನ ಕಡಿಮೆ ಮಾಡಿದ್ದಾನೆ ಅಂತೆ ಭಾಷಾಂತರದಲ್ಲಿ ಹಂಗ ಬರೆಯಲ್ಪಟ್ಟಿದೆ. ಆಕ್ಚುಲಿ ಹಿಬ್ರೂ ಬೈಬಲ್ದಲ್ಲಿ ನೋಡುವಾಗ ಎಲೋಹಿಮ್ ಅಂತ ಇದೆ. ಎಲೋಹಿಮ್ ಅಂದ್ರೆ ದೇವರು ಮನುಷ್ಯನನ್ನು ದೇವರಕ್ಕಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಿದ್ದಾರೆ. Not angel, Elohim, you little lower than Elohim. ನೀವು ದೇವದೂತರಕ್ಕಿಂತ ಸ್ವಲ್ಪ ಕಡಿಮೆ ಅಲ್ಲ, ದೇವರಕ್ಕಿಂತ ಕಡಿಮೆ ಮಾಡಿದ್ದಾರೆ ನಿನ್ನನ್ನಷ್ಟೇ. Hallelujah. Hallelujah. You have crowned him with the glory and honor, Bible says. ದೇವರು ಮನುಷ್ಯನನ್ನು ಕಿರೀಟದಿಂದ ಮತ್ತೆ ಗೌರವದಿಂದ ಆತನು ತುಂಬಿಸಿ ಇಟ್ಟಿದ್ದಾನೆ ಎಂದು. There is an order in God. First God, then man, then angels. ದೇವರ ದೃಷ್ಟಿಯಲ್ಲಿ ಒಂದು ಕ್ರಮವಿದೆ. ಮೊದಲನೆಯದು ದೇವರು, ಎರಡನೇದು ಮನುಷ್ಯನು, ಆದ ನಂತರ ದೇವದೂತರು. Hallelujah. Hallelujah. Demons, Lucifer, evil spirit, they are under man. ದೆವ್ವಗಳು, ಸಾತಾನು ಎಲ್ಲವೂ ಕೂಡ ನಿನ್ನ ಕೆಳಗ ಇರುವಂತ ಜನರು. That is the way God created. ಆ ರೀತಿಯಲ್ಲಿ ದೇವರು ಉಂಟು ಮಾಡಿದ್ದಾರೆ. But when God created Adam, he given all his authority to Lucifer. ಆದರೆ ದೇವರು ಆದಾಮನ್ನು ಉಂಟು ಮಾಡಿರುವಾಗ ಆದಾಮನು ಏನು ಮಾಡಿದ್ದಾನೆ, ತನ್ನ ಅಧಿಕಾರವನ್ನೆಲ್ಲ ಸಾತಾನಿಗೆ ಲೂಸಿಫರ್ ಕೈ ಕೊಟ್ಟು ಬಿಟ್ಟಿದ್ದಾನೆ. Actually ಸೆಕೆಂಡ್ ಇರಬೇಕಾಗಿತ್ತು, ಆದ್ರೆ 3ನೇ ಪ್ಲೇಸಿಗೆ ಬಂದಿದ್ದಾನೆ ಆದಾಮನ ಸ್ಥಾನ ದೇವರಾದ್ಮೇಲೆ 2ನೇ ಸ್ಥಾನ. ಆದ್ರೆ ಆತನು ಪೋಸ್ಟ್ ಚೇಂಜ್ ಮಾಡಿಕೊಂಡು 3ನೇ ಸ್ಥಾನಕ್ಕೆ ಬಂದುಬಿಟ್ಟು ಸಾತಾನಕ್ಕೆ ಒಂದು 2ನೇ ಸ್ಥಾನ ಕಾಲು ಎಳೆದು 3ನೇ ವ್ಯಕ್ತಿಯಾಗಿ ಮಾಡಿ ಇದ 2ನೇ ವ್ಯಕ್ತಿಯಾಗಿ ಮಾಡಿದ್ದಾನೆ. ಸಾತಾನು ಆದಾಮನ ಕೆಳಗೆ ಕಾಲಿಡಿದುಕೊಂಡು ಅವನು ಕೆಳಗೆ ಬೀಳಿಸಿ ಇವನು ಮೇಲೆ ದೊರೆತನ ಮಾಡಿದ್ದಾನೆ. ಬಹಳ ಜನ ಹೇಳ್ತಾ ಇರ್ತಾರೆ, ನಾನು ಸೆಕೆಂಡ್ ಇರಬೇಕಾಗಿದ್ರಿ, ಅವ್ರು ಮೋಸ ಮಾಡಿ ಸೆಕೆಂಡ್ ಬಂದಿದ್ದಾನೆ. ನಾನು ಸೆಕೆಂಡ್ ಪ್ಲೇಸ್ ಬರಬೇಕ್ರಿ, ಪ್ರೈಸ್ ಅವ್ರು ಮೋಸ ಮಾಡಿ ಮಾಡಿಕೊಂಡು ಬಂದ. What Satan and angels are using the authority, that is a man's authority. ಸಾತಾನು ದೆವ್ವಗಳು ಉಪಯೋಗಿಸುವಂತ ಅಧಿಕಾರವು ಮನುಷ್ಯನ ಅಧಿಕಾರವಾಯಿತು. Because he deceived Eve and Adam was disobedient to God and he handed over that authority to Lucifer. ಅವನು ಮೋಸ ಮಾಡಿದ್ದಾನೆ, ಆದಾಮನು ಅವಿಧೇಯತೆ ತೋರಿಸಿದ್ದಾನೆ, ಅದರಿಂದ ಈ ಸಾತಾನನು ಸ್ಥಾನವನ್ನು ಪಡೆದುಕೊಂಡಿದ್ದಾನೆ, ಮನುಷ್ಯನ ಸ್ಥಾನವನ್ನು. Hallelujah. Hallelujah. Listen carefully, angels always follows us. ಚೆನ್ನಾಗಿ ಕೇಳ್ರಿ, ದೇವದೂತರು ಯಾವಾಗಲೂ ನಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ. Wherever they go, they follows us. ಎಲ್ಲೆಲ್ಲಿ ಹೋಗಿದ್ರೆ ಕೂಡ ದೇವದೂತರು ನಮ್ಮನ್ನು ಹಿಂಬಾಲಿಸ್ತಾ ಬರ್ತಾರೆ. Always with us. ಯಾವಾಗಲೂ ನಮ್ಮ ಸಂಗಡ ಇರುತ್ತಾರೆ. ಎದಕ್ಕಿರ್ತಾರ್ರಿ ಅಂತ ಕೇಳ್ಬೋದು ನೀನು. ಯಾಕೆ ಇರ್ತಾರೆ ಯಾವಾಗಲೂ ನಮ್ಮ ಜೊತೆಯಲ್ಲಿ? Hebrews 1st chapter 14th verse said. ಹೆಬ್ರಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ. Here Bible says, are they not all ministering spirits sent forth to minister for them who have the head of salvation? ಈ ರಕ್ಷಣಕ್ಕೆ ಸ್ವಾಸ್ಥ್ಯವಾಗಿ ಬಾಧ್ಯಸ್ಥರಾಗಿರುವಂತ ಎಲ್ಲರಿಗೂ ಕೂಡ ಪರಿಚರ್ಯ ಮಾಡುವಂತೆ ಇರುವಂತ ದೇವದೂತರಲ್ಲವೋ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Hallelujah. Hallelujah. Who is the heir of salvation for them
There are ministering spirits. Raksh- Angels are there. God sent forth to minister unto them. ರಕ್ಷಣಕ್ಕೂ ಸ್ವಾಸ್ಥನಾಗಿ ಇಲ್ಲದಿದ್ರೆ ರಕ್ಷಣಗೂ ವಾರಸನಾಗಿ ಬಾಧ್ಯಸ್ಥನಾಗಿ ಆರಿಸಲ್ಪಟ್ಟಿರುವಂಥ ಎಲ್ಲ ಜನರಿಗೆ ಆ ಒಂದು ಪರಿಚರ್ಯ ಮಾಡುವುದಕ್ಕೆ ದೇವರು ಕೊಟ್ಟಿರುವಂಥ ಪರಿಚಾರಕರು ಈ ದೇವದೂತರು. Tell to somebody you have a ministering angel. ನಿನಗೆ ಪರಿಚರ್ಯ ಮಾಡುವಂಥ ದೇವದೂತರಿದ್ದಾರೆ. ಗೊತ್ತಿದೆಯಾ ಅಂತ ಕೇಳು. ನಿನಗೆ ಗೊತ್ತಿದೆಯಾ? Do you know you have a ministering angel to minister you? ಪರಿಚರ್ಯ ಮಾಡುವಂಥ ದೇವದೂತರಿದ್ದಾರೆ ಅಂತ ನಿನಗೆ ಗೊತ್ತಿದೆಯಾ? ನಿನಗೆ ಪರಿಚರ್ಯ ಮಾಡುವುದಕ್ಕೆ ಯಾವಾಗನ ಯಾವುದಾದ್ರೂ ಒಂದು ಕೆಲಸನ ಹೇಳಿದೆಯಾ? ಒಂದು ಕೆಲಸನ Did you give any work to him to work on behalf of you? If you don't know, you don't give anything, any work. ನಿನಗೆ ಗೊತ್ತಿಲ್ಲ ಅಂದ್ರೆ ನೀನು ಕೊಡುವುದಿಲ್ಲ. But I tell you, there are ministering angels to each and every one of us who is the head of salvation. ರಕ್ಷಣೆಗೆ ಬಾಧ್ಯಸ್ಥರಾಗಿ ವಾರಸರಾಗಿರುವಂತ ನಮ್ಮೆಲ್ಲರಿಗೆ ಕೂಡ ದೇವದೂತರ ಪರಿಚಯವಿದೆ. John 1st chapter 51st verse said, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 51ನೇ ವಚನ ಹೇಳುತ್ತದೆ, Jesus said to Nathanael, ಯೇಸುವು ನತಾನಿಯೇಲಿಗೆ ಹೇಳಿದಾನೆ, he said, hereafter you see angels ascending and descending upon the Son of Man. ಈ ಸಮಯದಿಂದ ನೀನು ನೋಡುತ್ತೀಯಾ ದೇವದೂತರು ಮನುಷ್ಯ ಕುಮಾರನ ಮೇಲೆ ಇಳಿದು ಮೇಲೆಗೆ ಏರುವುದು ಕೆಳಗೆ ಇಳಿಯುವುದು ನೀನು ನೋಡ್ತೀಯಾ ಎಂದು. He is saying to Nathanael, you will see angels descending and ascending upon the Son of Man. ನೀನು ಈ ದಿನದಿಂದ ನೀನು ನೋಡ್ತೀಯಾ ದೇವದೂತರು ಮನುಷ್ಯ ಕುಮಾರನಿಂದ ಮೇಲಕ್ಕೆ ಏರುವುದು ಮತ್ತೆ ಕೆಳಗೆ ಇಳಿದು ಬರುವುದು ನೀನು ನೋಡ್ತೀಯಾ. How can Jesus saying to Nathanael that he can see? ನತಾನಿಯೇಲಿಗೆ ಹೇಗೆ ಯೇಸು ಹೇಳಿದ್ದಾರೆ ನೀನು ನೋಡ್ತೀ ಇದೆ ಅಂತ? Because in 49th verse said that Nathanael said to Jesus, thou art the Son of God, King of Israel. 49ನೇ ವಚನದಲ್ಲಿ ನತಾನಿಯೇಲ್ ಹೇಳ್ತಾನೆ, ನೀನು ದೇವ ಕುಮಾರನು, ಇಸ್ರಾಯೇಲ್ರು ದೇವರಂತ ಹೇಳ್ತಾನೆ. Hallelujah. Hallelujah. You are a king of Israel. ಇಸ್ರಾಯೇಲ್ ರಾಜನು ನೀನು ಅಂತ ಹೇಳ್ತಾನೆ. You are the Son of God. God became a flesh. ದೇವ ಕುಮಾರನಂದ್ರೆ ದೇವರು ಮನುಷ್ಯನ ಶರೀರವನ್ನು ಧರಿಸಿಕೊಂಡು ಬಂದಿದ್ದಾನೆ ಎಂದು ಹೇಳ್ತಾ ಇದ್ದಾನೆ. When he confessed, Jesus saying to Nathanael, hereafter you see angels coming and going upon the Son of Man. ಅವಾಗ ಯೇಸು ಹೇಳ್ತಾನೆ, ಯಾವಾಗ ನತಾನಿಯೇಲು ನೀನು ದೇವ ಕುಮಾರನು ಶರೀರವನ್ನು ಧರಿಸಿಕೊಂಡು ಬರುವಂತ ದೇವ ಕುಮಾರನಂತ ಹೇಳಿ ಇಸ್ರಾಯೇಲ್ ರಾಜನಂತ ಹೇಳಿ ಅರಿಕೆ ಮಾಡಿರುವಾಗ ಈ ಕ್ಷಣದಿಂದ ನೀನು ದೇವದೂತರು ಮನುಷ್ಯ ಕುಮಾರನಿಂದ ಮೇಲೆಗೆ ಏರುವುದು ಮತ್ತೆ ಕೆಳಗೆ ಇಳಿದು ಬರುವುದು ನೀನು ನೋಡ್ತೀ ಅಂತ ಹೇಳ್ತಾರೆ. Hallelujah. Hallelujah. That means in the name of Jesus they will function. ಯೇಸು ಅದರ ಅರ್ಥ ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ದೇವದೂತರು ಕಾರ್ಯ ಮಾಡುತ್ತವೆ, ಕೆಲಸ ಮಾಡುತ್ತವೆ ಎಂದು. Hallelujah. Hallelujah. Not in your name. ನಿನ್ನ ಹೆಸರಿನಲ್ಲ, they will function in the name of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವು ಕೆಲಸ ಮಾಡುತ್ತವೆ. Hallelujah. Hallelujah. They have an assignment to do. ಅವರು ಮಾಡುವುದಕ್ಕೆ ಅವರಿಗೆ ಕೆಲಸವು ಕೊಡಲ್ಪಟ್ಟಿದೆ. Listen carefully. ಜನ ಕೇಳ್ರಿ, what assignment given to each and every one of us? ನಮಗೂ ಏನೇನು ದೇವರು ಒಂದು ವಿಷಯಗಳನ್ನು ನಮಗಾಗಿ ಇಟ್ಟು ಭೂಮಿ ಮೇಲೆ ಕಲಿಸಿರ್ತಾರ, ಆ ಕೆಲಸವು ನಮಗೆ ಏನೇನು ಇಟ್ಟಿದ್ದಾರೋ to do that assignment we have to take the help of angels. ಆ ಕೆಲಸವನ್ನು ನಾವು ಭೂಮಿ ಮೇಲೆ ದೇವರ ಚಿತ್ತವನ್ನು ಮಾಡುವುದಕ್ಕೆ ದೇವದೂತರ ಸಹಾಯವನ್ನು ನಾವು ಪಡೆದುಕೊಳ್ಳಬೇಕು. Hallelujah. Hallelujah. You cannot do with your own, you have to take angels help. ನೀನು ಸ್ವಂತವಾಗಿ ಮಾಡುವುದಕ್ಕೆ ಆಗುವುದಿಲ್ಲ, ದೇವದೂತರು ಕೂಡ ಪರಿಚಾರಕರಾಗಿದ್ದಾರೆ, ಅವರ ಸಹಾಯವನ್ನು ಕೂಡ ತೆಗೆದುಕೊಳ್ಳಬೇಕು. Hallelujah. Hallelujah. What assignment given to you, that same assignment given to that angel who has given to you to minister. ನಿನಗೆ ಪರಿಚಾರ ಮಾಡುವಂತ ದೇವದೂತರಿಗೆ ನಿನಗೂ ದೇವರು ಏನು ಕೆಲಸವನ್ನು ಬಾಧ್ಯತೆಯನ್ನು ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಅದೇ ಬಾಧ್ಯತೆ ಕೆಲಸವನ್ನು ಆ ದೇವದೂತ ಕೂಡ ನಿನ್ನಿಂದ ಮಾಡುವುದಕ್ಕೆ ಇದ್ದಾರೆ. Matthew 18 chapter 10th verse. ಮತ್ತಾಯಿ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ, take heed that ye despise not one of the little ones. ಯಾವುದೇ ಚಿಕ್ಕ ವ್ಯಕ್ತಿಯನ್ನಾಗಲಿ ಮಗುವನ್ನಾಗಲಿ ನೀನು ತಾತ್ಸಾರ ಮಾಡಬೇಡ. I say unto you that in heaven their angels are do always behold the face of the Father which is in heaven. ನಾನು ಹೇಳುತ್ತೇನೆ, ಪರಲೋಕದಲ್ಲಿರುವಂತ ಇವರ ದೂತರು ಪರಲೋಕ ದೇವರ ಮುಖವನ್ನು ಯಾವಾಗಲೂ ಕೂಡ ನೋಡ್ತಾ ಇರ್ತಾರೆ. Listen carefully. ಜನ ಕೇಳ್ರಿ, here Jesus saying to people, ಇಲ್ಲಿ ಜನರಿಗೆ ಯೇಸು ಹೇಳ್ತಾ ಇದ್ದಾರೆ, don't despise little one who are recently born again. ಯಾರು ತಿರುಗಿ ಆಗಲೇ ಜನ್ಮಿಸಿರ್ಬೋದು, ಅವಾಗೆ
ಹುಟ್ಟಿರುವಂಥ ದೇವರ ರಾಜ್ಯದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಯಾರನ್ನೂ ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ, ತಾತ್ಸಾರ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. Because they have angels. ಅವ್ರಿಗೆ ದೇವದೂತರಿದ್ದಾರೆ. ತಿರುಗಿ ಜನ್ಮಿಸಿದಾಗ They will see always the face of the Father. ಆ ದೇವದೂತರು ಪರಲೋಕದ ತಂದೆಯ ಮುಖವನ್ನು ಯಾವಾಗಲೂ ನೋಡ್ತಾ ಇದ್ದಾರೆ. If you despise, they will report about you in heaven. ನೀನು ಅವ್ರನ್ನು ತಾತ್ಸಾರ ಮಾಡಿದ್ರೆ ಈ ರಿಪೋರ್ಟ್ ಬಂದು ದೇವದೂತರು ದೇವರಿಗೆ ಹೇಳ್ತಾರೆ, ಇಂಥವ್ರು ಹಿಂಗೆ ತಾತ್ಸಾರ ಮಾಡ್ತಾ ಇದ್ದಾರೆ ಎಂದು. That's what Bible says. ಅದೇ ವಾಕ್ಯ ಹೇಳ್ತಾ ಇದೆ. Hallelujah. Don't despise any believer. ಯಾವುದೇ ವಿಶ್ವಾಸಿಯನ್ನು ತಾತ್ಸಾರ ಮಾಡಬೇಡ್ರಿ. They have angels. They always see the face of the Father. ಅವರಿಗೆ ದೇವದೂತರಿದ್ದಾರೆ. ಯಾವಾಗಲೂ ಅವರು ದೇವದೂತರ ಮುಖವನ್ನು ನೋಡ್ತಾ ಇದ್ದಾರೆ. That means ಅದನ್ನರ್ಥ they report in heaven. ಪರಲೋಕದಲ್ಲಿ ಆ ದೇವದೂತರು ಆ ರಿಪೋರ್ಟ್ ಅನ್ನು ಹೇಳ್ತಾ ಇರ್ತಾರೆ. If you are not given any assignment to your angel, they report every day. ನೀನು ಯಾವುದೇ ಕೆಲಸ ಒಂದು ಕೆಲಸವನ್ನು ದೇವರಿಟ್ಟಿರುವಂಥ ವಿಷಯಗಳನ್ನು ಮಾಡುವುದಕ್ಕೆ ನೀನು ಅವ್ರಿಗೆ ಏನು ಆಜ್ಞಾಪನೆ ಮಾಡದೇ ಇದ್ರೆ ಅವ್ರು ದೇವ್ರ ಮುಂದೆ ಹೇಳ್ತಾ ಇರ್ತಾರೆ, ಅವ್ರೇನು ಹೇಳಿಲ್ಲ, ನನಗೇನು ಹೇಳಿಲ್ಲ ಅಂತ. Hallelujah. ರಿಪೋರ್ಟ್. There are night policemen in this place. ಈ ಸ್ಥಳದಲ್ಲಿ ಕೂಡ ರಾತ್ರಿ ಸಮಯದಲ್ಲಿ ಪೊಲೀಸ್ ಅವರು ಇರ್ತಾರೆ. They will go to one area and they will sign there. ಒಂದು ಸ್ಥಳಕ್ಕೆ ಹೋಗಿ ಅವರೆಲ್ಲ ಸೈನ್ ಮಾಡಿರ್ತಾರೆ. Wherever they kept that report book, they will sign there. ಅಲ್ಲಿ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಅವ್ರಿಗೆ ಡ್ಯೂಟಿ ಹಾಕಿರ್ತಾರೋ ಅಲ್ಲಿ ಆ ಬುಕ್ ಇರ್ತಾರೆ, ಅವ್ರು ಸೈನ್ ಮಾಡಿ ಅಲ್ಲಿ ಕೆಲಸ ಮಾಡ್ತಾರೆ. They tell me that shows that they went to all these areas but nothing happened. They are reporting to police station. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಸ್ಥಳ ಎಲ್ಲ ನಮ್ಗೆ ಡ್ಯೂಟಿ ಹಾಕಿದ್ರಿ, ಇಲ್ಲಿ ಏನು ತೊಂದರೆ ಆಗ್ಲಿಲ್ಲ ಅಂತ ರಿಪೋರ್ಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್. Same way your angels will report to heavenly Father. ಅದೇ ರೀತಿಯಲ್ಲಿ ನಿಮ್ಮ ದೇವದೂತರು ಕೂಡ ಪರಲೋಕ ತಂದೆಗೆ ರಿಪೋರ್ಟ್ ಕೊಡ್ತಾ ಇರ್ತಾರೆ. Amen. Amen. So you have angels of God. ನಿನಗೆ ದೇವದೂತರಿದ್ದಾರೆ. When you grow spiritually, ನೀನು ಆತ್ಮೀಯವಾಗಿ ಬೆಳೆಯುವಾಗ your angels don't leave you. ದೇವದೂತರು ನಿನ್ನನ್ನು ನಿನ್ನನ್ನು ಬಿಡುವುದಿಲ್ಲ. As you keep on obeying, ನೀನು ಬಿಡದೆ ದೇವರಿಗೆ ವಿಧೇಯ ತೋರಿಸ್ತಾ ಹೋಗುವಾಗ, as you do the things of God, ದೇವರ ವಿಷಯಗಳು ನೀನು ಮಾಡ್ತಾ ಇರುವಾಗ, you will be promoted in the things of God. ದೇವರ ರಾಜ್ಯದಲ್ಲಿ ದೇವರ ವಿಷಯಗಳಲ್ಲಿ ನಿನಗೂ ಪ್ರಮೋಷನ್ ಬರುತ್ತದೆ. You will ಆತ್ಮೀಯವಾಗಿ be promoted spiritually. ಆತ್ಮೀಯವಾಗಿ ನಿನಗೂ ಪ್ರಮೋಷನ್ ಇರುತ್ತದೆ. There are levels in the kingdom of God. ದೇವರ ರಾಜ್ಯದಲ್ಲಿ ಆತ್ಮೀಯವಾಗಿ ಪ್ರಮೋಷನ್ಸ್ ಇದೆ. So when you are promoted spiritually, ನೀನು ಆತ್ಮೀಯವಾಗಿ ಉತ್ತೀರ್ಣತೆಗೆ ಬರುವಾಗ, I tell you, your angel also promoted. ನಿನ್ನ ದೇವದೂತರು ಕೂಡ ಪ್ರಮೋಷನ್ ಬರುತ್ತದೆ, ಉತ್ತೀರ್ಣತೆ ಬರುತ್ತದೆ. Hallelujah. Hallelujah. ಇವನೇನಪ್ಪ ಇವರು ದೇವರಲ್ಲಿ ಬೆಳಿತಾನೆ ಇಲ್ಲ, ಅವನು ಪ್ರಮೋಟ್ ಆಗ್ತಾ ಇಲ್ಲ, ನನಗೂ ಕೂಡ ಪ್ರಮೋಷನ್ ಕೊಡ್ತಾ ಇಲ್ಲ. ಆ ದೇವದೂತರು ನೀನು ಬೆಳೆಯಲೇ ದೇವರ ವಿಷಯಗಳನ್ನು ಮಾಡದೇ ಇದ್ರೆ ಇವನು ಬೆಳೀತಾ ಇಲ್ಲ, ನನಗೂ ಪ್ರಮೋಷನ್ ಕೊಡ್ತಾ ಇಲ್ಲ ಅಂತ ಅವ್ರು ಪ್ಯೂರ್ ಆಗಿ ಜಾಯಿನ್ ಆಗಿದ್ದಾರೆ, ಅದೇ ಪ್ಯೂರ್ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಆ ದೇವದೂತ ವಾಟ್ ಎ ಶೇಮ್ ಇಟ್ ಈಸ್. ಅದು ಎಂತ ಒಂದು ಪ್ಯೂನ್ ಕೆಲಸಕ್ಕೆ ಜಾಯಿನ್ ಆಗಿ ಪ್ಯೂನ್ದಲ್ಲೇ ಏನು ಅದರಲ್ಲಿ ಏನು ಪ್ರಮೋಷನ್ ಇಲ್ಲದೆ ಹಂಗೆ ರಿಟೈರ್ಡ್ ಆಗಿದ್ರೆ ಎಷ್ಟು ಅವಮಾನ. There are spiritually peons are there in believership. ವಿಶ್ವಾಸಗಳಲ್ಲಿ ಕೂಡ ಮೊದಲನೇ ಮಟ್ಟಕ್ಕೆ ಇರುವಂಥ ರೀತಿಯಲ್ಲಿ ಆತ್ಮೀಯವಾಗಿ ಹಂಗೆ ಇದ್ದಾರೆ. My cousin brother, he was attender in the bank when he joined. ಪಾಸ್ಟ್ ಅವರ ಕಸಿನ್ ಅವರು ಬ್ಯಾಂಕ್ದಲ್ಲಿ ಅಟೆಂಡರ್ ಆಗಿ ಜಾಯಿನ್ ಆಗಿದ್ದಾರೆ ಅಂತೆ. But I tell you, within 15 years he became a manager. ಆತನು 50 ವರ್ಷಗಳ ಆಗಿದ್ದಾಗ ಆತನು ಎಕ್ಸಾಮ್ಸ್ ಬರೆದುಕೊಂಡು ಮ್ಯಾನೇಜರ್ ಆಗಿದ್ದಾರೆ. Listen carefully. He same bank in the Ballari, he was worked as attender. Same bank he came as a manager. ಆತನು ಬಳ್ಳಾರಿ ಬ್ಯಾಂಕ್ದಲ್ಲಿ ಫಸ್ಟ್ ಅಟೆಂಡರ್ ಆಗಿ ಹಂಗ ಸೇರಿದ್ದಾರೆ. ಆದರೆ ಎಕ್ಸಾಮ್ಸ್ ಬರ್ಕೊಂತ ಆತನ ಹಂಗೆ ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಮೆಂಟ್ಗೆ ಮುಂಚೆನೆ ಮಧ್ಯದಲ್ಲೇ ಬ್ಯಾಂಕ್ ಮ್ಯಾನೇಜರ್ ಆಗಿ ಇದ್ದರು. There are promotion for believers also spiritually. ಅದೇ ರೀತಿಯಲ್ಲಿ ಆತ್ಮೀಯವಾಗಿ ಕೂಡ ಮಟ್ಟಗಳಿಂದ ವಿಶ್ವಾಸಿಗಳಿಗೆ ಪ್ರಮೋಷನ್ ಉತ್ತೀರ್ಣತೆ ಇರುತ್ತದೆ. We have to go one level of spirituality to another level. ಆತ್ಮೀಯ ಮಟ್ಟದಲ್ಲಿ ಕೂಡ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ಬೆಳೆಯುತ್ತಾ ಹೋಗಬೇಕು. You are so much interested physically to get promotion. Why don't you trying to go into another level spiritually? ನೀನೇನು ಶಾರೀರಿಕವಾಗಿ ಆ ಪ್ರಮೋಷನ್ ಬೇಕು ಈ ಪ್ರಮೋಷನ್ ಬೇಕಂತ ಹೋಗ್ತೀವಿ, ಒಳ್ಳೇದೇ. ಆದ್ರೆ ಆತ್ಮೀಯವಾಗಿ ಯಾಕೆ ನೀನು ಇನ್ನೊಂದು ಮಟ್ಟಕ್ಕೆ ಹೋಗುವುದಕ್ಕೆ ಪ್ರಯತ್ನಿಸ್ತಾ ಇಲ್ಲ? Hallelujah. I tell you, if you promoted, your angel always guide you. ನೀನು ಉತ್ತೀರ್ಣತೆ ಹೊಂದುತ್ತಾ ಮುಂದೆ ಹೋಗುವಾಗ ನೀನು ದೇವದೂತರು ಯಾವಾಗಲೂ ಕೂಡ ನಿನ್ನ ನಡೆಸ್ತಾ ಇರ್ತಾರೆ ಹಿಂಗೆ ಹೋಗೆಂದು. Acts 27 chapter 23rd verse. ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ 23ನೇ ವಚನ ಹೇಳುತ್ತದೆ. Here Paul was testifying to the Jewish people, then he went to Festus, then he went to Agrippa king and testified ಇಲ್ಲಿ that Jesus Christ is God. ಪೌಲನು
ಅಗ್ರಿಪ್ಪ ರಾಜನಕ್ಕೆ ಹೋಗಿ ಇಲ್ಲಿ ಸಾಕ್ಷ್ಯವನ್ನು ಕೊಡ್ತಾ ಇದ್ದಾನೆ, ಯೇಸು ಕ್ರಿಸ್ತನೇ ದೇವರೆಂದು. He testified already. Festus also, Festus that is ಗವರ್ನರ್ ಆಗಿರುವಂತ ಫೆಸ್ಟಸ್ ಅವರಿಗೆ ಮೊದಲೇ ಸಾಕ್ಷಿ ಕೊಟ್ಟಿದ್ದಾನೆ, even Agrippa king also he testified. ಮತ್ತೆ ಅಗ್ರಿಪ್ಪ ರಾಜನು ಕೂಡ ಆತನು ಸಾಕ್ಷಿಯನ್ನು ಹೇಳಿದ್ದಾನೆ, ಯೇಸು ಕ್ರಿಸ್ತನೇ ದೇವರೆಂದು. Then third, when he was traveling to go to Rome, ಆದ ನಂತರ ಮೂರನೇ ಸತಿ ಆ ರೋಮ ಪಟ್ಟಣಕ್ಕೆ ಪ್ರಯಾಣವಾಗಿ ಹೋಗುತ್ತಾ ಇರುವಾಗ 27th chapter 23rd verse, 27ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 23ನೇ ವಚನ ಹೇಳುತ್ತದೆ, angel said to Paul, ಆ ದೇವದೂತನು ಪೌಲನಿಗೆ ಹೇಳಿದ್ದಾನೆ, Paul, fear not, ಪೌಲನೇ ನೀನು ಭಯಪಡಬೇಡ, you will not be dead, ನೀನು ಸಾಯುವುದಿಲ್ಲ, thou must brought before the Caesar. ನೀನು ಕೈಸರ್ ಚಕ್ರವರ್ತಿ ಮುಂದೆ ಕೂಡ ನಿಂತುಕೊಳ್ಳಬೇಕಾಗಿದೆ. Hallelujah. ಹಲ್ಲೆಲೂಯಾ. They know the assignment what God has given to Paul. ಪೌಲನಿಗೆ ದೇವರು ಏನು ಕೆಲಸವನ್ನು ಕಾರ್ಯವನ್ನು ಕೊಟ್ಟಿದ್ದಾರೋ ಆತನ ದೇವದೂತರಿಗೆ ಗೊತ್ತಾಯಿತು. So you must be aware for what you are called. ನೀನು ಕೂಡ ಎಚ್ಚರಿಕೆಯುಳ್ಳವನಾಗಿರಬೇಕು, ಯಾವ ಉದ್ದೇಶಕ್ಕಾಗಿ ರಕ್ಷಣೆ ಕೊಟ್ಟು ದೇವರು ಕರೆದಿದ್ದಾರೆ ಎಂದು. Amen. ಆಮೆನ್. When you are obedient, ನೀನು ವಿಧೇಯನಾಗಿರುತ್ತಾ ಇರುವಾಗ, when spiritually you are promoted, ಆತ್ಮೀಯವಾಗಿ ನೀನು ಉತ್ತೀರ್ಣತೆ ಹೊಂದುವಾಗ, when your angel also promoted, then more angels will be given to your angel. ನೀನು ದೇವದೂತನು ಕೂಡ ಪ್ರಮೋಷನ್ ಕೊಡಲ್ಪಡುತ್ತದೆ. ಆ ದೇವದೂತನ ಕೆಳಗೆ ಹೆಚ್ಚಾಗಿ ದೇವದೂತರ ಕೆಲಸ ಮಾಡುವಂತೆ ಆತನು ಕೂಡ ಅಧಿಕಾರ ಕೊಡಲ್ಪಡುತ್ತದೆ. Hallelujah. Hallelujah. Recently we know that elections are conducted in USA. ಅಮೆರಿಕ ದೇಶದಲ್ಲಿ ಎಲೆಕ್ಷನ್ಸ್ ಆಗಿದೆ ಅಂತ ನಮ್ಗೆ ಗೊತ್ತಿದೆ. Before elections was conducted, many people attempted to assassinate Trump. ಅನೇಕರು ಎಲೆಕ್ಷನ್ಸ್ ಮುಂಚೆ ಟ್ರಂಪ್ ಅವರನ್ನು ಸಾಯಿಸಬೇಕಂತ ನೋಡಿದ್ದಾರೆ. Because the security level was very low. ಯಾಕಂದ್ರೆ ಆತನಿಗಿರುವಂತ ಸೆಕ್ಯೂರಿಟಿ ಬಹಳಷ್ಟು ಕಡಿಮೆ ಜನ ಕೊಟ್ಟಲ್ಪಟ್ಟಿದೆ ಆತನಿಗೆ. But when he was promoted as a president, ಆದ್ರೆ ಆತನು ಪ್ರಮೋಷನ್ ಆಗಿ ಈಗ ಉತ್ತೀರ್ಣತೆ ಹೊಂದಿರುವಾಗ ಅಲ್ಲಿ security also increased. ಆತನಿಗೆ ಈ ಲೋಕ ಪರವಾಗಿ ಸೆಕ್ಯೂರಿಟಿ ಕೂಡ ಹೆಚ್ಚಾಗಿದ್ದ ಜನರು ಬಂದಿದ್ದಾರೆ. They cannot touch Trump now. ಈಗ ಯಾರು ಕೂಡ ಮುಟ್ಟದಂತೆ ಅವರು ಬಹಳ ಜನರಿದ್ದಾರೆ ಸೈನಿಕರು. Because more security given. ಹೆಚ್ಚಾಗಿರುವಂತ ಸೆಕ್ಯೂರಿಟಿ ಕೊಡಲ್ಪಟ್ಟಿದೆ ಪ್ರಮೋಷನ್ ಬಂದಿದ್ದರಿಂದ. Hallelujah. ಈ ಲೋಕದಲ್ಲಿ as the same way when you are spiritually promoted, more angels will be given to your angel. ಅದೇ ರೀತಿಯಲ್ಲಿ ನೀನು ಆತ್ಮೀಯವಾಗಿ ಬೆಳೀತಾ ಇರುವಾಗ ನಿನಗೆ ಪರಿಚಯ ಮಾಡುವಂತ ದೇವದೂತರ ಕೆಳಗೆ ಅನೇಕ ದೇವದೂತರು ನಿನಗೂ ಸಹಾಯ ಮಾಡೋದಕ್ಕೋಸ್ಕರ ಕೊಡಲ್ಪಡ್ತಾರೆ. Hallelujah. Hallelujah. Because you are promoted. ಯಾಕಂದ್ರೆ ನೀನು ಉತ್ತೀರ್ಣತೆ ಹೊಂದಿದ್ದರಿಂದ. If you don't be promoted, ನೀನು ಉತ್ತೀರ್ಣತೆ ಹೊಂದದೇ ಇದ್ರೆ ಯಾವಾಗಲೂ ಆದವ ಈದವ ಸಾಯಿಸಬೇಕಂತ ನೋಡ್ತಾ ಇರ್ತವೆ. That's what get promotion. ಅದಕ್ಕಾಗಿ ಆತ್ಮೀಯವಾಗಿ ಬೆಳೆದು ಪ್ರಮೋಷನ್ ತೆಗೆದುಕೊಳ್ಳ್ರಿ, ಇಲ್ಲ ಅಂದ್ರೆ angels will protect you. ಅವಾಗ ಹೆಚ್ಚಾಗಿರುವಂತ ದೇವದೂತರು ಬಂದು ನಿಮ್ಮನ್ನು ಕಾಪಾಡ್ತಾರೆ, ಇಲ್ಲದಿದ್ರೆ ಈ ದೆವ್ವಗಳು ಬಂದು ನಿನ್ನನ್ನು ಕಷ್ಟಪಡುತ್ತಾ ಇರ್ತವೆ. I tell, if you don't be promoted spiritually, ಆತ್ಮೀಯವಾಗಿ ನೀನು ಬೆಳೆಯದೆ ಪ್ರಮೋಷನ್ ಉತ್ತೀರ್ಣತೆ ಹೊಂದಿಕೊಳ್ಳದೇ ಇದ್ರೆ, when you suffer, ನೀನು ಕಷ್ಟಪಡುವಾಗ your angel just look, that's all. ನೀನು ದೇವದೂತ ಸುಮ್ಮನೆ ನಿಸ್ಸಹಾಯ ಸ್ಥಿತಿಯಿಂದ ನೋಡ್ತಾ ಇರ್ತಾನೆ ಅಷ್ಟೇ. In front of your angels you are suffering. ನೀನು ದೇವದೂತರ ಮುಂದೆ ಕೂಡ ನೀನು ಕಷ್ಟಪಡ್ತಾ ಇರ್ತೀಯ. Because you are not telling anything to your angel. ನೀನು ದೇವದೂತರಿಗೂ ಏನು ಕೆಲಸ ಮಾಡುವಂತೆ ನಿನ್ನ ಪರವಾಗಿ ನೀನು ಹೇಳದೇ ಇರುವುದ ಕಾರಣ you suffer before your angel. ನೀನು ದೇವದೂತರ ಮುಂದೆ ನೀನು ಕಷ್ಟಪಡ್ತಾ ಇರ್ತೀಯ. Because of your words. ಯಾಕಂದ್ರೆ ನಿನ್ನ ಮಾತುಗಳಿಂದ ಇದು ಆಧಾರಪಟ್ಟಿದೆ. Because of your disobedience to the word of God. ದೇವರ ವಾಕ್ಯಕ್ಕೆ ಅವಿಧೇಯತೆ ತೋರಿಸುವುದರಿಂದ ಇದು ಆಗುತ್ತದೆ. Because of your lack of spirituality. ಆತ್ಮೀಯವಾಗಿರುವಂತ ತಿಳುವಳಿಕೆ ಕಡಿಮೆ ಇರುವುದರಿಂದ ಕೂಡ ಇದು ಆಗುತ್ತದೆ. You are given access to the demons to come and make you suffer. ನೀನು ಕಷ್ಟಪಡುವಂತೆ ನೀನೇ ಬಾಗಿಲುಗಳು ತೆರೆದು ದೆವ್ವನು ಆಹ್ವಾನ ಮಾಡುವುದರಿಂದ ನಿನ್ನ ಕ್ರಿಯೆಗಳಿಂದ ಇದು ಆಗುತ್ತದೆ. ನೀನೇ ಆಹ್ವಾನ ಮಾಡಿದ್ರೆ ನಿನ್ನ ದೇವದೂತರು ಏನ್ ಮಾಡ್ತಾರೆ ಹೇಳು? ನೀನೇ ದೆವ್ವಗಳಿಗೆ ಆಹ್ವಾನ ಕೊಟ್ಟಿದ್ರೆ ದೇವದೂತರು ಏನ್ ಮಾಡ್ತಾರೆ? ಬಾ 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 ಅಂತ ಕರೆದ್ರೆ ಬೇರೆಯವರು ಅವರೇ ಮಾಡ್ತಾರೆ. Hallelujah. Hallelujah. You have many pagan friends, many worldly friends. You are only inviting. What your angel can do? ನಿನಗೆ ಎಲ್ಲ ಲೋಕದ ಜನರು, ಲೋಕದ ಸ್ನೇಹ, ಲೋಕ ವಿಷಯಗಳಿಂದನೇ ನೀನು ಬಾಗಿಲು ತೆರೆದಿರ್ತಿ. ದೇವದೂತರು ಏನು ಸಹಾಯ ಮಾಡ್ತಾರೆ ಅವಾಗ? In the fellowship. ನೀನು ಯಾವಾಗಲೂ ಲೋಕದ ಸ್ನೇಹ, ಲೋಕ ವಿಷಯಗಳಿಂದ ಸಿಕ್ಕಿಕೊಂಡಿರ್ತೀಯ. When you are inviting, your angel cannot do ನೀನು ಅಂತ ಸಮಯದಲ್ಲಿ ನೀನು ಅಂತ ವಿಷಯಗಳು ಮಾಡಿಕೊಳ್ಳುತ್ತಾ ದೇವರ ವಿಷಯಗಳಿಗೆ ದೇವರ ವಿಷಯಗಳಲ್ಲೇ ಆಸಕ್ತಿ ಇಲ್ಲದೆ ಇರುವಾಗ ಆ ದೇವದೂತರು ಕೂಡ ನಿಸ್ಸಹಾಯ ಸ್ಥಿತಿಯಲ್ಲಿ ಇರ್ತಾರೆ.
They cannot do anything. ಅವು ಏನು ಮಾಡಲು ಆಗುವುದಿಲ್ಲ. There was a man of God, Kenneth E. Hagin. ಕೆನ್ನಿತ್ ಈ ಹೇಗೆ ಅನ್ನುವಂಥ ದೈವ ಮನುಷ್ಯರಿದ್ದಾರೆ. Once Jesus Christ appeared to him. ದೇವರು ಯೇಸು ಕ್ರಿಸ್ತನು ಒಂದು ಸತಿ ಆತನಿಗೆ ಪ್ರತ್ಯಕ್ಷನಾದನು. And talking to him. ಆತನ ಸಂಗಡ ದೈವ ಮನುಷ್ಯನ ಸಂಗಡ ಯೇಸು ಕ್ರಿಸ್ತನು ಮಾತನಾಡ್ತಾ ಇದ್ದನು. In the middle, demon spirits came. ಆ ಮಧ್ಯದಲ್ಲಿ ದೆವ್ವದ ಆತ್ಮಗಳು ಬಂತು. They came and stood before Jesus and this Kenneth E. Hagin. ಯೇಸು ಕ್ರಿಸ್ತನಿಗೆ ದೇವರಕ್ಕೆ ಮತ್ತೆ ಆ ಒಂದು ಕೆನ್ನಿತ್ ಈ ಹೇಗಿನ ಅವರಕ್ಕೆ ಮಾತನಾಡ್ತಾ ಇರುವಂತ ಮಧ್ಯದಲ್ಲಿ ಈ ದೆವ್ವದ ಆತ್ಮಗಳು ತಿರುಗಾಡ್ತಾ ಇತ್ತು. Christ was talking to Hagin. ಹೇಗಿನ ಅವರ ಸಂಗಡ ಯೇಸು ಕ್ರಿಸ್ತನು ಮಾತನಾಡ್ತಾ ಇದ್ದನು. He's an American preacher. ಆತನು ಅಮೆರಿಕ ದೇಶದ ದೈವ ಜನರು. When Jesus Christ was speaking to him, he is writing down. ಯೇಸು ಕ್ರಿಸ್ತನ ಆತನಿಗೆ ವಿಷಯಗಳನ್ನು ತಿಳಿಸ್ತಾ ಇರುವಾಗ ಆತನೆಲ್ಲ ಏಸಪ್ಪ ಹೇಳಿರುವಂತ ವಿಷಯಗಳು ಬರ್ಕೊಳ್ತಾ ಇದ್ದನು. What Jesus saying is writing down. ಆತನು ಯೇಸು ಮಾತನಾಡುವಂತ ಹೇಳುವಂತ ವಿಷಯಗಳೆಲ್ಲ ಕೂಡ ಬರುತ್ತಾ ಇದ್ದನು. ಯಾವತ್ತನ ಏನನ್ನ ಹೇಳಿದ್ದು ಯೇಸು ಸ್ವಾಮಿ ಬರ್ಕೊಂಡಿದ್ದೀರಾ? ಯೇಸು ಸ್ವಾಮಿ ಹೇಳಿದ್ದೆ ಏನನ್ನ ಬರ್ಕೊಂಡಿದ್ದೀರಾ ನೀವು? ಸುಮ್ಕೆ ಪ್ರಾರ್ಥನೆ ಮಾಡ್ತೀರಿ, ಮನೆಗೆ ಹೋಗ್ಬಿಡ್ತೀರಿ. Whenever you go to prayer, take one book, take pen also. ನೀವು ಪ್ರಾರ್ಥನೆಗೆ ಹೋಗುವಾಗ ಪುಸ್ತಕವನ್ನು ಪೆನ್ನು ತೆಗೆದುಕೊಂಡು ಕೂತ್ಕೊಳ್ಳ್ರಿ. Hallelujah. Hallelujah. That shows that he will talk to you. ಅದು ಏನಂದ್ರೆ ನಿನ್ನ ಸಂಗಡ ಮಾತನಾಡುತ್ತದಂತ ನೀನು ವಿಶ್ವಾಸಿಸದಂತ ತೋರಿಸ್ತದೆ. That shows your faith. ನಿನ್ನ ವಿಶ್ವಾಸವನ್ನು ತೋರಿಸ್ತದೆ ಅದು. Whatever Jesus speak to you, you write down. ಯೇಸು ಕ್ರಿಸ್ತನು ಮಾತನಾಡುವಾಗೆಲ್ಲ ನೀನು ಬರಿಕೋ. Otherwise you will be forgetting what Jesus said. ಒಂದೊಂದು ಸತಿ ಯೇಸು ಸ್ವಾಮಿ ಹೇಳಿರುವಂತ ವಿಷಯ ನೀನು ಮರೆತು ಹೋಗ್ತೀಯಾ? What Jesus said, if you forget, you will lose everything. ನೀವು ಯೇಸು ಕ್ರಿಸ್ತನು ಆತನು ಹೇಳಿರುವಂತ ಮಾತುಗಳನ್ನು ಮರೆತು ಹೋಗಿದ್ರೆ ನೀನು ಎಲ್ಲ ಅದನ್ನು ಮಾಡೋದಕ್ಕಾಗದೆ ಎಲ್ಲ ಮರೆತು ಹೋಗ್ತೀಯ. That's what here Hagin was writing down. ಇಲ್ಲಿ ದೈವ ಮನುಷ್ಯನು ಹೇಗಿನವರು ಬರಿಕೊಂತಾ ಇದ್ರು. What Jesus said. ಯೇಸು ಏನು ಹೇಳಿದಾರೋ ಅದನ್ನು ಬರ್ತಾ ಇದ್ರು. But in the middle, demons were making lot of noise. ಈ ಮಧ್ಯದಲ್ಲಿ ಆ ಸ್ವರಗಳು ಕೇಳದಂತೆ ಸರಿಯಾಗಿ ಕೇಳದಂತೆ ಈ ದೆವ್ವಗಳು ಶಬ್ದ ಮಾಡ್ತಾ ಇದೆ. They are making lot of noise. Ekitiya like that they are making noise. ಶಬ್ದಗಳು ಎಕಿತಿಯ ಬೇರೆ ಅಂದ್ರೆ ದೇವರ ವಿಷಯಗಳು ಆತನ ಕೇಳಿಸಲಾರ್ದಂಗ ಆ ಶಬ್ದದಿಂದ ಮಾತನಾಡ್ತಾ ಇದೆ. Jesus keep talking. ಯೇಸುವೇನೋ ಮಾತನಾಡ್ತಾ ಇದ್ದಾನೆ, ಇವೇನೋ ಡಿಸ್ಟರ್ಬ್ ಮಾಡ್ತಾ ಯೇಸು ಸ್ವಾಮಿ ಸ್ವರವನ್ನು ಸ್ಪಷ್ಟವಾಗಿ ಕೇಳದಂತೆ ಅಡ್ಡಿಯಾಗಿ ಬಂದಿದೆ. Hagin said, ಹೇಗಿನವರು ಅನ್ಕೊಂಡಿದ್ದಾರೆ, does not know Jesus what these demons are doing. ಹೇಗಿನವರು ಅನ್ಕೊಂಡಿದ್ದಾರೆ ಏನು ಯೇಸಪ್ಪಕ್ಕೂ ಗೊತ್ತಿಲ್ಲವೋ ಈ ದೆವ್ವಗಳು ಏನು ಮಾಡ್ತಾ ಇದೋ ಡಿಸ್ಟರ್ಬೆನ್ಸ್ ಅಂತೆ. Does not know Jesus, I can't hear him. ನಾನು ಸರಾಗಿ ಕೇಳುವುದಕ್ಕೆ ಆಗುತ್ತಾ ಇಲ್ಲ ಅಂತ ಯೇಸು ಕ್ರಿಸ್ತನಿಗೆ ತಂದೆಗೆ ಗೊತ್ತಿಲ್ಲವೋ? Why Jesus not doing anything about this demon? ಈ ದೆವ್ವಗಳನ್ನ ಏನು ಯೇಸು ಸ್ವಾಮಿ ಮಾಡ್ತಾ ಇಲ್ಲಲ್ಲ, ಏನು ಹೇಳ್ತಾ ಇಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು ಮನಸ್ಸಿನಲ್ಲಿ. He was losing information from Jesus. ಯೇಸು ಕ್ರಿಸ್ತನಿಂದ ಸಮಾಚಾರವನ್ನು ಸರಿಯಾಗಿ ಕೇಳಿಸದೆ ಆತನು ಕಳೆದುಕೊಳ್ಳುತ್ತಾ ಇದ್ದನು. He was so disturbed. Finally he said, in the name of Jesus, demon, get out of this place. ಆತನು ಬಹಳಷ್ಟು ಗಲಿಬಿಲಿ ಹೊಂದಿ ಕಡೆಯದಾಗಿ ಏನಂತ ಹೇಳಿದ್ದಾನೆ, ಸ್ವಲ್ಪ ಸಮಯ ಆದ ನಂತರ ಹಿಡ್ಕೊಳ್ಳುವುದಕ್ಕೆ ಆಗದೆ ಯೇಸು ಕ್ರಿಸ್ತನ ಹೆಸರಲ್ಲಿ ದೆವ್ವಗಳೇ ಬಿಟ್ಟು ಹೋಗು ಅಂತ ಹೇಳಿದನು. Demons ran off. ದೆವ್ವಗಳು ಓಡಿ ಹೋದವು. Hallelujah. Hallelujah. Jesus said to Kenneth E. Hagin, ಯೇಸು ಕ್ರಿಸ್ತನು ಕೆನ್ನಿತ್ ಹೇಗನು ಹೇಳಿದರು, if you are not done anything to this demon, ಈ ದೆವ್ವಗಳಿಗೆ ನೀನು ಏನು ಮಾಡದೇ ಇದ್ರೆ I could not do anything. ನಾನು ಕೂಡ ಏನು ಮಾಡಲು ಆಗುವುದಿಲ್ಲ. ಇದು ನೀನೇ ಮಾಡಬೇಕು, ನಾನು ಮಾಡೋದಲ್ಲ. You should do this work. I am not doing. I will not do. Hallelujah. Hallelujah. He asked why. ಆತನು ಹೇಳಿದಾನೆ ಯಾಕೆ ತಂದೆಯೇ ಎಂದು. Jesus said, ಯೇಸು ಹೇಳಿದ್ದಾರೆ, all authority what I have given to you. ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿರುವಂತ ಅಧಿಕಾರವು ನಿನಗೆ ಕೊಟ್ಟಿದ್ದೀನಿ ಭೂಮಿ ಮೇಲೆ ಮಾಡುವುದಕ್ಕೆ. I am not in the earth, you are in this earth. ನಾನೀಗ ಭೂಮಿ ಮೇಲೆ ಇಲ್ಲ, ಈ ಭೂಮಿ ಮೇಲೆ ನಿನಗೆ ಎಲ್ಲ ನನ್ನ ವಿಷಯಗಳನ್ನು ಕೊಟ್ಟಿದೆ. You have to use that authority. ಈ ಭೂಮಿ ಮೇಲೆ ನೀನು ನನ್ನ ಅಧಿಕಾರವನ್ನು ನೀನು ಉಪಯೋಗಿಸಬೇಕು. Hallelujah. Hallelujah. If we don't use your authority,
authority, ನೀನು ನಿನ್ನ ಅಧಿಕಾರವನ್ನು ಉಪಯೋಗಿಸದೇ ಇದ್ರೆ I tell you, you will suffer. ನೀನು ಕಷ್ಟಪಡ್ತೀಯಾ ಅಂತ ಹೇಳಿದನು. You will suffer always. Those demons distract you, not listening anything from God. ದೇವರಿಂದ ಯಾವ ವಿಷಯಗಳು ನೀನು ಸರಿಯಾಗಿ ಕೇಳದಂತೆ ಆ ದೆವ್ವಗಳು ನಿನ್ನನ್ನು ನಿನ್ನ ವಿಷಯಗಳು ಕೇಳದಂತೆ ಅಡ್ಡಿಯಾಗಿ ಬರುತ್ತವೆ ಅಂತ ಹೇಳಿದನು. You have to say, get out, demons. What all the distraction taking place. ಏನೇನು ವಿಷಯಗಳು ನಿನ್ನನ್ನು ದೇವರಿಂದ ಬಗೆಗೆ ತೆಗೆದುಕೊಂಡು ಹೋಗುತ್ತದೋ ಆ ವಿಷಯಗಳಿಗೂ ನೀನು ದೆವ್ವಗಳನ್ನು ಅಧಿಕಾರದಿಂದ ಓಡಿಸಬೇಕು. Hallelujah. Hallelujah. Are you get something? ನೀನು ಯಾವುದೇ ವಿಷಯಗಳನ್ನು ಹೊಂದಿಕೊಳ್ತಾ ಇದ್ದೀರಾ? Those who understood say praise the Lord. ಅರ್ಥವಾಗಿದ್ದವರು ಪ್ರೈಸ್ ದ ಲಾರ್ಡ್ ಅಂತ ಹೇಳ್ರಿ. ಪ್ರೈಸ್ ದ ಲಾರ್ಡ್. Amen. Amen. There is a man of God in US, Oral Roberts. ಓವರಲ್ ರಾಬರ್ಟ್ಸ್ ಅನ್ನುವಂತ ಇನ್ನೊಬ್ಬ ದೈವ ಮನುಷ್ಯ ಇದ್ದಾರೆ. Jesus appeared him and talking to him. ಯೇಸು ಕ್ರಿಸ್ತನು ಆತನಿಗೂ ಪ್ರತ್ಯಕ್ಷವಾಗಿ ಆತನ ಸಂಗಡ ಮಾತನಾಡುತ್ತಿದ್ದನು. Talking about his faith city. ಆತನು ನಿರ್ಮಿಸುವುದಕ್ಕೆ ಸಿದ್ಧವಾಗುತ್ತಾ ಇರುವಂತ ವಿಶ್ವಾಸದ ಪಟ್ಟಣದ ಕುರಿತು ಯೇಸು ಕ್ರಿಸ್ತನು ಮಾತನಾಡ್ತಾ ಇದ್ರು. ಹೇಗೆ ಕಟ್ಟಬೇಕು, ಏನು ವಿಷಯಗಳೆಲ್ಲ. He built a faith city. ಆತನಿಗೆ ಒಂದು ವಿಶ್ವಾಸದ ಪಟ್ಟಣವೆಂದು ಆ ಜಾಗದಲ್ಲೆಲ್ಲ ಆತನ ವಿಷಯಗಳಿದೆ. Nearly 56 floors of building he built. 56 ಅಂತಸ್ತುಗಳಿರುವಂತ ಒಂದು ವಿಶ್ವಾಸದ ಒಂದು ಬೈಬಲ್ ಕಾಲೇಜ್ ಅಂತ ಪಟ್ಟಣವನ್ನು ಆತನು ಕಟ್ಟಿಸಿದ್ದಾನೆ. ಎಲ್ಲ what God everything spoken he has to fulfill. That's what he built big university. ದೇವರು ಏನೇನು ಹೇಳಿದ್ದಾನೋ ಅದೆಲ್ಲ ಕೂಡ ಪೂರೈಸಿದ್ದಾನೆ. ಅದಕ್ಕೆ ದೊಡ್ಡ ಯೂನಿವರ್ಸಿಟಿನ ಕಟ್ಟಿದ್ದಾರೆ. That he named as a faith city. ಅದ ಆ ಸಿಟಿ ಅಂತಸ್ತುಗಳಕ್ಕೆ ಆ ಸ್ಥಳಕ್ಕೆ ಆತನು ವಿಶ್ವಾಸದ ಪಟ್ಟಣ ಅಂತ ಇಟ್ಟುಬಿಟ್ಟಿದ್ದಾರೆ ಹೆಸರು. Hallelujah. Hallelujah. So when he was building, ಆತನು ಕಟ್ಟುತ್ತಾ ಇರುವಾಗ Jesus appeared to him and talking about that city. ಯೇಸು ಕ್ರಿಸ್ತನು ಆತನಿಗೆ ಪ್ರತ್ಯಕ್ಷವಾಗಿ ಹೆಂಗೆ ಕಟ್ಟಬೇಕು, ಏನೇನು ವಿಷಯಗಳೆಲ್ಲ ಹೇಳ್ತಾ ಇದ್ನು. How to build, ಹೇಗೆ ಕಟ್ಟಬೇಕು, how to get funds for to build that building. ಆ ಒಂದು ಬಿಲ್ಡಿಂಗ್ ಕಟ್ಟುವುದಕ್ಕೆ ಬೇಕಾಗಿರುವಂತಹ ಹಣಕಾಸು ಹೆಂಗೆ ಬರುತ್ತದೋ ಹೇಳ್ತಾ ಇದ್ನು. There was a tall fellow standing with Jesus. ಯೇಸುವಿನ ಸಂಗಡ ಉದ್ದಕ್ಕಿರುವಂತ ವ್ಯಕ್ತಿ ಕೂಡ ಅಲ್ಲಿ ನಿಂತುಕೊಂಡಿದ್ನು ಬಗಿಲಿಗೆ. Oral asked Jesus. ಓರಲ್ ರಾಬರ್ಟ್ ಅವರು ಯೇಸುವನ್ನು ಕೇಳಿದ್ದಾರೆ, Jesus, who is he? ಯೇಸುವೇ ಈತನು ಯಾರು ಅಂತ ಕೇಳಿದನು. Jesus said, that is your angel. ಯೇಸು ಹೇಳಿದರೆ ಆ ಉದ್ದಕ್ಕಿರುವಂತಹ ವ್ಯಕ್ತಿ ನಿನ್ನ ದೇವದೂತನೆಂದು. Hallelujah. Hallelujah. God sent an angel to finish that assignment, but Oral don't know that he has an angel. ಓರಲ್ ರಾಬರ್ಟ್ ಅವ್ರಿಗೆ ಅವಾಗ ಗೊತ್ತಾಗಲಿಲ್ಲ ದೇವದೂತರು ತನಗೂ ಆ ದೇವರು ಕೊಟ್ಟಿರುವಂತ ಕೆಲಸವನ್ನು ಪೂರೈಸುವುದಕ್ಕೆ ಸಹಾಯ ಮಾಡುವುದಕ್ಕೆ ಇದ್ದಾನೆ ಎಂದು. After Jesus finished to talk with Oral Roberts, ಓರಲ್ ರಾಬರ್ಟ್ ಅವರ ಸಂಗಡ ದೇವದೂತರೆಲ್ಲ ಯೇಸು ಕ್ರಿಸ್ತನೆಲ್ಲ ಮಾತನಾಡಿದಾಗ Jesus went off. ಯೇಸು ಹೋಗಿಬಿಟ್ಟಿದ್ದಾರೆ. But that angel was still standing. ಆ ದೇವದೂತನ ಹಂಗೆ ನಿಂತುಕೊಂಡಿದ್ದನು. Angel was waiting. ದೇವದೂತನು ಕಾದಿದ್ದನು ಹಂಗೆ. Angel asked Oral, ದೇವದೂತನು ಓರಲ್ ಅವರು ರಾಬರ್ಟ್ ಅವ್ರು ಕೇಳಿದರು, dispatch me. ನನ್ನನ್ನು ಹೋಗುವಂತೆ ನೀನು ಬಿಡುಗಡೆ ಕೊಡು. Dispatch me to accomplish the work what Jesus said to you. ಯೇಸು ಏನೇನು ಕೆಲಸವನ್ನು ನಿನಗೆ ಇಟ್ಟಿದ್ದಾರೋ ಆ ಕೆಲಸದಲ್ಲಿ ನಾನು ನನ್ನ ಕೆಲಸವನ್ನು ಮಾಡುವುದಕ್ಕೆ ನನ್ನನ್ನು ಬಿಟ್ಟುಕೊಡು, ನಾನು ಹೋಗಿ ಮಾಡುತ್ತೇನೆ ಎಂದು. Then Oral said, ಅವಾಗ ಓರಲ್ ರಾಬರ್ಟ್ ಅವರು ಹೇಳಿದರು, in the name of Jesus Christ I dispatch you. ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿನ್ನನ್ನು ಆ ಕೆಲಸಕ್ಕಾಗಿ ಬಿಡುಗಡೆ ಮಾಡುತ್ತಾ ಇದೆ ಎಂದು ಹೇಳಿದನು. Hallelujah. There are angels to do assignment what God has given to you. ದೇವರು ನಮಗೆ ಕೊಡಲ್ಪಟ್ಟಿರುವಂತಹ ಕೆಲಸವನ್ನು ಮಾಡುವುದಕ್ಕೆ ನಮಗೂ ಪರಿಚಾರ ಮಾಡುವಂತ ದೇವದೂತರಿದ್ದಾರೆ. Amen. Amen. There is a pastor in Nigeria. ನೈಜೀರಿಯಾ ದೇಶದಲ್ಲಿ ಪಾಸ್ಟರ್ ಇದ್ದಾರೆ. Pastor Chris. ಪಾಸ್ಟರ್ ಕ್ರಿಸ್. So one day when he was praying, ಒಂದಿನ ಆತನು ಪ್ರಾರ್ಥಿಸ್ತಾ ಇರುವಾಗ healing angels appeared to him. ಸ್ವಸ್ಥತೆ ಮಾಡುವಂತ ದೇವದೂತರು ಆತನಕ್ಕೆ ಪ್ರತ್ಯಕ್ಷವಾದರು. And they said to Pastor Chris, ಪಾಸ್ಟರ್ ಕ್ರಿಸ್ ಅವರಿಗೆ ಅವರು ಆ ದೇವದೂತರು ಹೇಳಿದ್ದಾರೆ, come with me, I will show you how to heal the sick. ನೀವು ನನ್ನ ಸಂಗಡ ಬಾ, ಹೆಂಗೆ ಗುಣಪಡಿಸಬೇಕು ರೋಗಿಗಳನ್ನು ನಾನು ತೋರಿಸ್ತೀನಿ ಎಂದು. Hallelujah. Hallelujah. They took him into the big building. ಅವರು ಆ ದೇವದೂತ ದೊಡ್ಡ ಬಿಲ್ಡಿಂಗ್ಗೆ ತೆಗೆದುಕೊಂಡು ಹೋದರು. And shown him how to heal the sick, how to raise the dead. ಹೇಗೆ ರೋಗಿಗಳನ್ನು ವಾಸ ಮಾಡಬೇಕು, ಹೇಗೆ ಸತ್ತೋಗಿದ್ದವರನ್ನು ಎಬ್ಬಿಸಬೇಕು ಅಂತ ಅವರು ತೋರಿಸಿದ್ದಾರೆ. Amen. Amen. When you say be healed,
that angels, healing angels will make to manifest that healing. ನೀವು ಗುಣ ಹೊಂದು ಅಂತ ಹೇಳುವಾಗ ಆ ದೇವದೂತ ಗುಣಪಡಿಸುತ್ತಾನೆ ಅಂತ ತೋರಿಸಿದರು. There are healing angels. ಸ್ವಸ್ಥತೆ ಮಾಡುವಂತ ದೇವದೂತರಿದ್ದಾರೆ. They will minister to us. ಆ ದೇವದೂತರು ನಮಗೆ ಪರಿಚಯ ಮಾಡುತ್ತಾರೆ. When we praying for somebody to be healed, there are healing angels. ನಾವು ನಮಗಾಗಿ ಇತರಕ್ಕಾಗಿ ಗುಣ ಹೊಂದಲಿ ಅಂತ ಪ್ರಾರ್ಥಿಸ್ತಾ ಇರುವಾಗ ಗುಣದಲ್ಲಿ ನಡೆಸುವಂತ ದೇವದೂತರಿದ್ದಾರೆ. They will tell everything what to do. ಅವರು ಹೇಳುತ್ತಾರೆ How to receive healing, how to heal the people. ಹೇಗೆ ನೀನು ಸ್ವೀಕಾರ ಮಾಡಿಕೊಳ್ಳಬೇಕು, ಹೇಗೆ ಇತರನ್ನು ಗುಣದಲ್ಲಿ ನಡೆಸಬೇಕಂತ ಹೇಳ್ತಾರೆ ದೇವದೂತರ ಪರಿಚರ್ಯ. Amen. Amen. Even that angel showed this pastor case how to raise the dead also. ಸತ್ತೋಗಿರುವವರನ್ನು ಹೇಗೆ ಎಬ್ಬಿಸಬೇಕು ಕೂಡ ಈ ದೇವದೂತರು ಪಾಸ್ಟರ್ ಕ್ರಿಸ್ ಅವರಿಗೆ ತೋರಿಸಿದ್ದಾರೆ. Only thing we have to grow spiritually one level after another. ಒಂದೇ ವಿಷಯ ನಾವು ಒಂದು ಹೆಜ್ಜೆದಿಂದ ಇನ್ನೊಂದು ಹೆಜ್ಜೆಗೆ ಬೆಳಿಕೊಂತ ಹೋಗುವಾಗ ಆ ವಿಷಯಗಳಾಗುತ್ತವೆ. Hallelujah. Hallelujah. ಒಂದೇ ಕ್ಲಾಸ್ ಅಲ್ಲಿ ಇದ್ದುಕೊಂಡು ನೀನು 10ನೇ ಕ್ಲಾಸ್ ಎಕ್ಸಾಮ್ ಬರೀತಿ, ಇಲ್ಲದ್ರೆ ಡಿಗ್ರಿ ಎಕ್ಸಾಮ್ ಬರೀತಿ ಅಂದ್ರೆ ಆಗೋದಿಲ್ಲ. Hallelujah. You have to go different levels of spirituality. ಆತ್ಮೀಯ ಮಟ್ಟದಲ್ಲಿ ಕೂಡ ಮಟ್ಟಕ್ಕೂ ನಾವು ಬೆಳೆಯುತ್ತಾ ಹೋಗಬೇಕು. Amen. Amen. Then those angels work on our behalf. We will see greater works. ಅವಾಗ ದೇವದೂತರು ನಮ್ಮ ಪರವಾಗಿ ಕಾರ್ಯ ಮಾಡ್ತಾರೆ, ದೊಡ್ಡ ಕಾರ್ಯಗಳನ್ನು ನಾವು ನೋಡುತ್ತೇವೆ. Amen. Amen. John 12 chapter 28 verse said. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನ ಹೇಳುತ್ತದೆ. Jesus prayed, Father, glorify thy name. ಯೇಸು ಇಲ್ಲಿ ಪ್ರಾರ್ಥಿಸಿದ್ದಾರೆ, ತಂದೆಯೇ ನಿನ್ನ ನಾಮವು ಮಹಿಮೆ ಹೊಂದಲಿ, ಮಹಿಮೆಪಡಿಸೆಂದು. Bible says, then came a voice from heaven saying, I have glorified thee. ಪರಲೋಕದಿಂದ ಒಂದು ಸ್ವರವು ಈ ರೀತಿಯಲ್ಲಿ ಹೇಳಿದಾನೆ, ನಾನು ನಿನ್ನನ್ನು ಮಹಿಮೆಪಡಿಸಿದ್ದೇನೆ ಎಂದು. I will glorify it again. ಮತ್ತೆ ನಾನು ಮಹಿಮೆಪಡಿಸುತ್ತೇನೆ ಎಂದು. 29th verse said. 29ನೇ ವಚನ ಹೇಳುತ್ತದೆ. The people that stood by him, they heard it. ಅವಾಗ ಯೇಸುವಿನ ಸುತ್ತಲೂ ಅವಾಗ ಇರುವಂತ ಜನರು ಅದನ್ನು ಕೇಳಿದ್ದಾರೆ. They heard it, thundering voice. ಆ ಸಮಯದಲ್ಲಿ ಯೇಸು ಸ್ವಾಮಿ ದೇವರಿಂದ ನನ್ನ ನಾಮವನ್ನು ಮಹಿಮೆಪಡಿಸಿದ್ದೇನೆ, ಇನ್ನೂ ಮಹಿಮೆಪಡಿಸ್ತೇನೆ ಅಂತ ಹೇಳಿರುವಂಥ ಸಮಯದಲ್ಲಿ ಅಲ್ಲಿ ಗುಡುಗಿದ ರೀತಿಯಲ್ಲಿ ಆಗಿದೆ ಶಬ್ದ. But those people said. ಆದರೆ ಅಲ್ಲಿರುವಂಥ ಜನರು ಹೇಳಿದ್ದಾರೆ. Some said angels spoke unto him. ಕೆಲವರು ಹೇಳಿದ್ದಾರೆ ದೇವದೂತನು ಮಾತನಾಡಿದ್ದಾನೆ ಆತನ ಸಂಗಡ ಎಂದು. Amen. Hallelujah. ನಮ್ಗೆ ಹೆಂಗ ಅನಿಸ್ತದೆ, ಗುಡುಗು ರೀತಿಯಲ್ಲಿ ಅನಿಸ್ತದೆ, ಆದರೆ angels spoke to Jesus. ಗುಡುಗಿನ ರೀತಿಯಲ್ಲಿ ಇರುತ್ತವೆ ಸ್ವರಗಳಾದ್ರೆ ದೇವದೂತರು ಮಾತನಾಡಿದ್ದಾರೆ. All people of Israel, they said, we want to listen from God. ನಾವು ದೇವರಿಂದ ನಾವು ಕೇಳುತ್ತೇವೆ ಅಂತ ಹೇಳಿದರು. So God said to Moses, bring all the people to the tabernacle. ದೇವರು ಹೇಳಿದಾನೆ ಎಲ್ಲ ಜನರೆಲ್ಲರೂ ಕೂಡ ಕೂಡಿಸು ಆ ಒಂದು ಟೆಬರ್ನೆಕಲ್ ನಲ್ಲಿ ಅಂತ ಹೇಳಿದನು. When all gathered, ಎಲ್ಲರೂ ಕೂಡ ಸೇರಿರುವಾಗ they listened to thunder sound. ಅವರು ದೊಡ್ಡ ದೊಡ್ಡ ಗುಡುಗಿನ ಶಬ್ದಗಳೆಲ್ಲ, ಮಿಂಚಿನ ಶಬ್ದಗಳೆಲ್ಲ ಕೇಳಿದರು. All ran up. ಎಲ್ಲರ ಆ ಶಬ್ದಗಳಿಗೆ ಭಯಪಟ್ಟು ಓಡ್ಬಿಟ್ರು. Then said to Moses, ಆಗ ಅವರು ಹೇಳಿದ್ದಾರೆ ಮೋಶೆಗೆ, God don't want to speak to us. ದೇವರು ನಮ್ಮ ಸಂಗಡ ಮಾತಾಡೋದು ಬೇಡ, you only listen. ನೀನೇ ಕೇಳು. What God said, you come and tell to us. ದೇವರು ಏನು ಹೇಳ್ತಾನೋ ಅದನ್ನು ಬಂದು ನಮ್ಗೆ ಹೇಳು ಅಂತ ಹೇಳಿದ್ದಾರೆ. Hallelujah. Hallelujah. They don't want to listen from God. ದೇವರಿಂದ ಕೇಳುವುದಕ್ಕೆ ಅವರು ಭಯಪಟ್ಟಿದ್ದಾರೆ, ಬೇಡ ಅಂದ್ರು. They said, we don't want to listen God. Because that voice is like a thunder. ಅಬ್ಬೋ ಆ ಸ್ವರವು ಬಹಳಷ್ಟು ಗುಡುಗಿನ ಹಾಗೆ ದೊಡ್ಡ ದೊಡ್ಡ ಶಬ್ದಗಳಿಂದ ಅದನ್ನ ನಮ್ಗೆ ಆಗುವುದಿಲ್ಲ. Jesus prayed to thunder, but they said that angel spoke. ಇಲ್ಲಿ ಯೇಸು ಕೂಡ ಪ್ರಾರ್ಥಿಸಿರುವಾಗ ಆ ಒಂದು ಗುಡುಗಿನ ಶಬ್ದದಿಂದ ದೇವರು ಮಾತನಾಡಿದಾಗ ಅವರು ಸುತ್ತಲಿದ್ದವರು ಹೇಳ್ತಾ ಇದ್ದಾರೆ ದೇವದೂತನಲ್ಲಿ ಮಾತನಾಡಿದ್ದಾನೆಂದು. Hallelujah. Hallelujah. If you are not spiritually born again, you will listen like a thundering voice, but that is not thundering voice, that is God speaking to that people. ನೀನು ತಿರುಗಿ ಜನ್ಮಿಸದೇ ಇದ್ರೆ ನಿನಗೆ ಹೆಂಗಿರ್ತದೆ ಅಂದ್ರೆ ಅದು ಗುಡುಗಿನ ಶಬ್ದ ಹಾಗೆ ಅನಿಸ್ತಾ ಇರ್ತದೆ. But if you born again, ನೀನು ತಿರುಗಿ ಜನ್ಮಿಸಿದಾಗ you will listen clearly. ನೀನು ಸ್ಪಷ್ಟವಾಗಿ ಕೇಳಲು ಆಗುತ್ತದೆ. Hallelujah. Hallelujah. You can listen in your own language. ನಿನ್ನ ಸ್ವಂತ ಭಾಷೆಯಲ್ಲಿ ನೀನು ಕೇಳಲು ಆಗುತ್ತದೆ. Otherwise you will listen like a thundering. ಇಲ್ಲದಿದ್ರೆ ನಿನಗೂ ಗುಡುಗು ಶಬ್ದ ಮಿಂಚಿನ ಆ ರೀತಿಯಲ್ಲಿ ಇರುತ್ತದೆ. Acts 9 chapter 4th verse and 5th verse. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 4-5 ವಚನಗಳು ಹೇಳುತ್ತದೆ. Bible says Paul fell to the earth.
ಪೌಲನು ನೆಲಕ್ಕೆ ಬಿದ್ದಿದ್ದಾನೆ. And heard voice saying to him, ಆತನು ಒಂದು ಸ್ವರವನ್ನು ಕೇಳಿದ್ದಾನೆ. ಆ ಸ್ವರವು ಹೀಗೆ ಹೇಳ್ತಾ ಇದೆ, Saul, Saul, why thou persecute me? ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸಿಸುತ್ತಾ ಇದ್ದೀ? 9th verse said, 9ನೇ ವಚನ ಹೇಳುತ್ತದೆ, they that were with him, ಆತನ ಸಂಗಡ ಆ ಸಮಯದಲ್ಲಿ ಇರುವಂತವರು they saw light, ಅವರು ಬೆಳಕನ್ನು ನೋಡಿದ್ದಾರೆ, they were afraid. ಅವರು ಭಯಪಟ್ಟರು. Acts 22nd chapter 9th verse, ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ, they that are with him, they saw the light, ಅವರು ಆತನ ಸಂಗಡ ಇರುವಂತವರು ಬೆಳಕನ್ನು ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. but they heard not the voice of him. ಆದ್ರೆ ಆತನ ಸ್ವರವನ್ನು ಅವರು ಕೇಳಲಿಲ್ಲ. Hallelujah. ಹಲ್ಲೆಲೂಯಾ. Only Paul listened that voice, but others not heard. ಕೇವಲ ಪೌಲನು ಮಾತ್ರ ಆ ಸ್ವರವನ್ನು ಕೇಳಿದ್ದಾನೆ, ಇತರರಲ್ಲ. Amen. ಆಮೆನ್. I tell you, we are speaking the word of God to each and every one of you, ದೇವರ ವಾಕ್ಯವು ನಿಮ್ಮೆಲ್ಲರ ಸಂಗಡ ನಾವು ಮಾತನಾಡ್ತಾ ಇದ್ದೀವಿ, but only few people can listen. ಕೆಲವರು ಮಾತ್ರ ಅದನ್ನು ಕೇಳುವುದಕ್ಕೆ ಆಗುತ್ತದೆ, Not all. ಎಲ್ಲರೂ ಕೇಳುವುದಕ್ಕೆ ಆಗುವುದಿಲ್ಲ. Who are receptive to receive God's word, for them God will speak. ಯಾರು ವಾಕ್ಯವನ್ನು ಸ್ವೀಕರಿಸಿಕೊಂಡು ಆಹ್ವಾನ ಮಾಡ್ಕೊಳ್ತಾ ಇರ್ತಾರೋ, ರಿಸೀವ್ ಮಾಡ್ಕೊಳ್ತಾ ಇರ್ತಾರೋ ಅವರ ಸಂಘಟನೆ ದೇವರು ಮಾತನಾಡ್ತಾರೆ. We have seen the evangelical meetings. ನಾವು ಮಾಮೂಲಾಗಿ ಆ ಒಂದು ಎವಾಂಜಲಿಕಲ್ ಸುವಾರ್ಥ ಕೂಟಗಳು ನಾವು ಕೇಳ್ತೇವೆ. Whenever somebody preached the gospel of Jesus Christ, they give altar call. ಕೆಲವರು ಸುವಾರ್ತೆ ಸಾರಿದ ನಂತರ ಸುವಾರ್ತಿಕರು ಆ ಒಂದು ಆಲ್ಟರ್ ಕಾಲ್ ಕರೆಯುತ್ತಾರೆ, ಮುಂದೆ ಬಂದು ಯೇಸು ಸ್ವಾಮಿ ನಂಬುವವರು ಬರ್ರಿ, ಮುಂದೆ ಬಂದು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾರೆ. Two friends came listening message. ಉದಾಹರಣೆಗೆ ಇಬ್ಬರು ಸ್ನೇಹಿತರು ಬಂದು ಕೇಳ್ತಾ ಇದ್ದಾರೆ ಆ ಒಂದು ಸುವಾರ್ತೆಯನ್ನು. When preacher give altar call, one person come forward, one person was standing there only. ಅದೇ ಆ ಸಭಾಪಾಲಕನ ಸುವಾರ್ತಿಕನು ಆಲ್ಟರ್ ಕಾಲ್ ಕೊಟ್ಟುವಾಗ, ಯಾರು ಯೇಸು ಸ್ವಾಮಿ ನಂಬಿಕೊಂತೀರಿ ಬರ್ರಿ ಮುಂದೆ ಅಂತಲ್ವಾಗ ಒಬ್ಬರು ಬರ್ಬೋದು, ಇನ್ನೊಬ್ಬರು ಬರದೇ ಇರ್ತಾರೆ. That means ಅದರರ್ಥ one person heard that voice, another person not heard. ಅಂದ್ರೆ ಆ ವಿಷಯವನ್ನು ಆತ್ಮದಲ್ಲಿ ಒಬ್ಬರು ಕೇಳಿದ್ದಾರೆ, ಇನ್ನೊಬ್ಬರು ಕೇಳಿಲ್ಲ ಅಂತ ಅರ್ಥ. If you are not interested in the things of God, you don't listen. ದೇವರ ವಿಷಯಗಳ ಮೇಲೆ ನೀನು ಆಸಕ್ತಿ ಇಲ್ಲದೆ ಇದ್ರೆ ನೀನು ಕೇಳುವುದಕ್ಕೆ ಆತ್ಮದಲ್ಲಿ ಆಗುವುದಿಲ್ಲ. If you are interested, you always seek to listen. ನೀನು ಆತ್ಮೀಯದಲ್ಲಿ ಆಸಕ್ತಿ ಉಳ್ಳವರಾಗಿರುವಾಗೆ ಆತ್ಮೀಯ ವಿಷಯಗಳನ್ನು ಗ್ರಹಿಸಲಾಗುತ್ತದೆ. Hallelujah. Mark 1st chapter 13th verse. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನ. He was in the wilderness 40 days, tempted by Satan. ಯೇಸು ಕ್ರಿಸ್ತನು ಸಾತಾನದಿಂದ ಶೋಧಿಸಲ್ಪಡುವುದಕ್ಕೆ ಅರಣ್ಯದಲ್ಲಿ 40 ದಿವಸಗಳಲ್ಲಿದ್ದನು. Bible says he was with the wild beasts. ಸತ್ಯವೇದ ಹೇಳುತ್ತದೆ, ಆತನು ಅಡವಿ ಮೃಗಗಳ ಮಧ್ಯದಲ್ಲಿ ಇದನು. And angels minister unto him. ಆತನಿಗೆ ಆ ಸ್ಥಳದಲ್ಲಿ ದೇವದೂತರು ಪರಿಚಾರ ಮಾಡಿದ್ದಾರೆ. Amen. ಆಮೆನ್. Jesus Christ did not come to this earth as a God, he came as a man. ಯೇಸು ಈ ಲೋಕಕ್ಕೆ ದೇವರಾಗಿ ಬಂದಿಲ್ಲ, ಮನುಷ್ಯನಾಗಿ ಬಂದಿದ್ದಾನೆ. Amen. Amen. He was 100% man. ಆತನು 100% ಮನುಷ್ಯನಾಗಿ There ಜೀವಿಸಿದನು. are wild beasts around him, but these angels are minister to Jesus Christ, not to harm anything. ಅಡವಿ ಮೃಗಗಳಾಗಿ ಅವೆಲ್ಲ ಕೂಡ ಆ ಅಡವಿ ಮಧ್ಯದಲ್ಲಿ ಯೇಸುವಿನ ಹತ್ರ ಇರುವಾಗ ಅವರಿಂದ ಹಾನಿ ಆಗದಂತೆ ದೇವದೂತರು ಆತನಿಗೆ ಪರಿಚರ್ಯ ಮಾಡಿದ್ದಾರೆ. Even Daniel 3rd chapter 23rd verse, Shadrach, Meshach, Abednego, when they rejected to worship Nebuchadnezzar, I tell you, they put into the fire furnace, but if they were rescued by the angel. ದಾನಿಯೇಲನ ಗ್ರಂಥದಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ನೋಡುವಾಗ ಶದ್ರಕ್, ಮೆಷಕ್, ಅಬೇದ್ನೆಗೋ ಅನ್ನುವಂಥ ಯವನಸ್ಥರು ದೇವರ ವಾಕ್ಯಕ್ಕೆ ನಿಂತುಕೊಂಡು ವಿಗ್ರಹಗಳನ್ನು ಅಡ್ಡ ಬಿಡದೆ ಅವರು ತೀರ್ಮಾನ ಮಾಡಿರುವಾಗ ಅದಕ್ಕೆ ಪರ್ಯವಸಾನವಾಗಿ ಅವ್ರನ್ನು ಬೆಂಕಿದಲ್ಲಿ ಹಾಕಿದ್ದಾರೆ. ಆದರೆ ಅವರನ್ನು ಕಾಪಾಡುವುದಕ್ಕೆ ಅಲ್ಲಿ 4ನೇ ವ್ಯಕ್ತಿಯಾಗಿ ದೇವದೂತರ ಪರಿಚರ್ಯ ಬಂದಿದೆ. When they put Daniel into the lion's den, ದಾನಿಯೇಲನು ಆ ಒಂದು ಸಿಂಹದ ಗುಹೆಯಲ್ಲಿ ಹಾಕಿರುವಾಗ the king said that you should not pray to any god 1 month. ದೇವರು ಅಲ್ಲಿರುವಂಥ ರಾಜನು ಏನು ಹೇಳಿದಾನಂದ್ರೆ 1 ತಿಂಗಳ ನೀವು ಯಾರೇ ಕೂಡ ರಾಜ್ಯದಲ್ಲಿರುವಂಥ ಪ್ರಜೆಗಳು ಯಾರನ್ನೇ ಕೂಡ ಸೇವಿಸಬಾರದು, ಪೂಜಿಸಬಾರದು, ರಾಜನ್ನೇ ಅವರು ಆರಾಧಿಸಬೇಕು ಅಂತ ಹೇಳಿರುವಾಗ But Daniel worshipped and praised
ಲಿವಿಂಗ್ ಗಾಡ್. ಆದರೆ ದಾನಿಯೇಲು ಇದಕ್ಕೆ ವಿಧೇಯತೆ ತೋರಿಸದೆ ಅರಸನಿಗೆ ಮಾತಿಗೆ ಬೆಲೆ ಕೊಟ್ಟದೆ ಜೀವಿಸುವಂತ ದೇವರನ್ನೇ ಆರಾಧಿಸಿದನು. According to the degree of that king, ಆ ರಾಜನು ಕೊಟ್ಟಿರುವಂತ Daniel into the dungeon. ಆ ಒಂದು ರಾಜನು ಕೊಟ್ಟಿರುವಂತ ಒಂದು ಆಜ್ಞೆಗೆ ಮೀರಿದ ಕಾರಣ ದಾನಿಯೇಲನ್ನು ತೆಗೆದುಕೊಂಡು ಹೋಗಿ ಸಿಂಹದ ಗುಹೆಯಲ್ಲಿ ಹಾಕಿದರು. Daniel 6 chapter 22nd verse said Daniel put in lions den, but when God sent his angel and protected him from the lions mouth. ದಾನಿಯೇಲ 6ನೇ ಅಧ್ಯಾಯ 22ನೇ ಅಧ್ಯಾಯದಲ್ಲಿ ನೋಡುವಾಗ ದಾನಿಯೇಲನು ಆ ಒಂದು ಸಿಂಹದ ಗುಹೆಯಲ್ಲಿ ಹಾಕಿರುವಾಗ ದೇವರು ಆತನ ದೂತನ್ನು ಕಳುಹಿಸಿ ದಾನಿಯೇಲನ್ನು ಕಾಪಾಡಿದಾನೆ. Amen. ಆಮೆನ್. That's what when you go out, command angels to protect you. ನೀನು ಹೊರಗೆ ಹೋಗುವಾಗೆಲ್ಲ ಕೂಡ ದೇವದೂತರನ್ನು ಕಾಪಾಡುವಂತೆ ನೀನು ಆಜ್ಞಾಪಿಸು. Hallelujah. ಹಲ್ಲೆಲೂಯಾ. If you don't command angels, they don't protect you. ದೇವದೂತರಿಗೆ ನೀನು ಆಜ್ಞಾಪಿಸದೇ ಇದ್ರೆ ಅವು ನಿನಗೆ ಸಹಾಯ ಮಾಡುವುದಿಲ್ಲ. ಸ್ವಲ್ಪ ಜನ ಸುಮ್ಮನೆ ಹಂಗೆ ಹೋಗ್ತಾ ಇರ್ತಾರೆ, ಹಂಗೆ ಬರ್ತಾ ಇರ್ತಾರೆ. ಕೆಲವರು ಸುಮ್ಮನೆ ಹೋಗೋದು ಬರೋದು, ಬರುತ್ತ ಗಾಡಿ ಹಾಕ ಸುರುವತ್ತು ಹೋಗೋದು, ಆ ಕಡೆ ಗ್ರೌಂಡ್ ಹೋಗೋದು ಬರೋದು, ಆಮೇಲೆ ಎಲ್ಲರೂ ಬಿದ್ದುಬಿಟ್ರೆ ಮುಖ ಗಿಕ್ಕ ಎಲ್ಲ ಕೆತ್ಕೊಂಡು ಹೋಗ್ಬಿಡ್ತದೆ. ದೇ ಡೋಂಟ್ ಹ್ಯಾವ್ ಎನಿ ಪ್ರೊಟೆಕ್ಷನ್. ಅವರಿಗೆ ಭದ್ರತೆನೇ ಇರುವುದಿಲ್ಲ. ಕಮಾಂಡ್ ಏಂಜಲ್ಸ್ ಟು ಮಿನಿಸ್ಟರ್. ದೇವದೂತರು ನಿಮಗೆ ಪರಿಚರ್ಯ ಮಾಡುವಂತೆ ಆಜ್ಞಾಪಿಸಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. Hebrews 13 chapter 2nd verse. ಹೆಬ್ರಿ ಬರೆದ ಪತ್ರಿಕೆ 13ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ. Here says, be not forgetful to entertain strangers. Some entertained angels unaware. ಹೊಸಬರಿಗೆ ಪರಿಚರ್ಯ ಮಾಡುವುದಕ್ಕೆ ಬಿಟ್ಟು ಕೊಡಬೇಡ್ರಿ. ಕೆಲವರು ಹೊಸಬರಿಗೆ ಪರಿಚರ್ಯ ಮಾಡಿ ಅವರು ದೇವದೂತರಿಗೆ ಪರಿಚರ್ಯ ಮಾಡುವಂತೆ ಮಾಡಿದ್ದಾರೆ. ಹಲ್ಲೆಲೂಯಾ. ಸ್ವಲ್ಪ ಟೈಮ್ನಲ್ಲಿ ಏಂಜಲ್ಸ್ ಬಂದು ನಿಮಗೆ ನಿಂದಿರಬಹುದು, ಆದರೆ ನೀನು ಅದಕ್ಕೆ ಪರಿಚರ್ಯ ಮಾಡಬೇಕು. ಕೆಲವು ಸಮಯದಲ್ಲಿ ದೇವದೂತರೇ ಬಂದು ಇರುತ್ತಾರೆ, ನೀನು ಪರಿಚರ್ಯ ಮಾಡಬೇಕು. ಮನುಷ್ಯನ ರೂಪದಲ್ಲೇ ಬರಬಹುದು, ಮನುಷ್ಯರ ರೂಪದಲ್ಲಿ ಬರಬಹುದು. ಹಲ್ಲೆಲೂಯಾ. ಹಲ್ಲೆಲೂಯಾ. I have seen some angels, they came in my appearance and spoke to many. ಕೆಲವು ಸತಿ ದೇವದೂತರು ಸಭಾಪಾಲಕರಿದ್ದಲ್ಲೇ ಕಾಣಿಸಿಕೊಂಡು ಇತರರಿಗೆ ಮಾತನಾಡಿದ್ದಾರೆ. Hallelujah. Hallelujah. So the same way angels will speak to somebody in the appearance of man. ಮನುಷ್ಯನ ಹಾಗೆ ಕಾಣಿಸಿಕೊಂಡು ಕೂಡ ದೇವದೂತರು ಮಾತನಾಡುವುದು ಕೆಲಸ ಮಾಡುವುದು ಇರುತ್ತದೆ. Amen. Amen. So we have to listen very carefully. ನೀವು ಚೆನ್ನಾಗಿ ಕೇಳಬೇಕಾದ. You must be very spiritual to entertain them also. ಆತ್ಮೀಯವಾಗಿ ನೀನು ಬೆಳೆಯುವಾಗ ಅರ್ಥ ಮಾಡಿಕೊಳ್ತೀವಿ, ಹೊಸಬರಿಗೆ ಕೂಡ ಹೇಗೆ ಗಮನಿಸಿ ಆತ್ಮೀಯ ಪರಿಚಯ ಮಾಡ್ತೀಯ. When Abraham was sitting outside of the tent, ಅಬ್ರಹಾಮನು ಆ ಒಂದು ಗುಡಾರಕ್ಕೆ ಹೊರಗೆ ಕೂತ್ಕೊಂಡಿರುವಾಗ he saw 3 men coming. ತನ್ನ ಮನೆ ಮಾರ್ಗದಲ್ಲಿ 3 ವ್ಯಕ್ತಿಗಳು ಹೋಗುವುದು ಗಮನಿಸಿದನು. He saw them, he came to know that 2 are angels, one is God. ಆತನು ಕಂಡಿಡಿದಾನೆ, ಅರ್ಥ ಮಾಡಿಕೊಂಡಿದ್ದಾನೆ, ಇಬ್ಬರು ದೇವದೂತರು ಒಬ್ಬರು ದೇವರಿದ್ದಾರೆ ಎಂದು. That's what Genesis 18 chapter 1st verse said. ಆದಿಕಾಂಡ 18:1 ಇದೇ ಹೇಳುತ್ತದೆ. He ran and invited them. ಆತನು ಓಡಿ ಹೋಗಿ ಅವರನ್ನು ಆಹ್ವಾನ ಮಾಡಿದನು. He made them to sit, prepared all the food and given to them. ಅವನು ಕೂಡಿಸಿ ಎಲ್ಲ ಕೂಡ ಊಟವನ್ನು ಸಿದ್ಧಪಡಿಸಿ ಅವರಿಗೆ ಕೊಟ್ಟಿದನು. Blessed. ಅವರು ಆತನನ್ನು ಆಶೀರ್ವದಿಸಿದ್ದಾರೆ. Hallelujah. Hallelujah. That's what, don't forget to entertain strangers. ಅದಕ್ಕಾಗಿ ಹೊಸಬರನ್ನು ಕೂಡ ಅವರಿಗೆ ಪರಿಚಯ ಮಾಡುವುದಕ್ಕೆ ನೀನು ಬಿಟ್ಟು ಕೊಡಬೇಡ. Psalms 78 chapter 24th verse. ಕೀರ್ತನೆಗಳು 78:24 ಹೇಳುತ್ತದೆ. God rained down manna upon them to eat. ದೇವರು ಮನ್ನಾನು ಪರಲೋಕದಿಂದ ಮನ್ನಾನನ್ನು ಕೊಟ್ಟು ಅವರನ್ನು ಪೋಷಿಸಿದ್ದಾನೆ. 25th verse said, 28ನೇ ವಚನ ಹೇಳುತ್ತದೆ, man did eat angels food. ಆ ಮನುಷ್ಯರು ಇಸ್ರಾಯೇಲಿಯರು ತಿಂದಿರುವಂತಹ ಆಹಾರವು ಎಂತದ ಆಹಾರವಂದ್ರೆ ದೇವದೂತರ ಆಹಾರವು ಮನ್ನಾ ತಿಂದಿದ್ದಾರೆ. Hallelujah. Hallelujah. ಅರಣ್ಯ ಪ್ರದೇಶದಲ್ಲಿ 40 ವರ್ಷಗಳು ತಿಂದಿದ್ದು ಪರಲೋಕದ ಮನ್ನಾ, ಅದು ದೇವದೂತರ ಊಟ. ಅದು ಇಸ್ರಾಯೇಲ್ ಜನರು 40 ವರ್ಷ ತಿಂದಿದ್ದು ಅದು ಪರಲೋಕದ ಮನ್ನಾ. ಅದು ಏನಂದ್ರೆ ದೇವದೂತರ ಆಹಾರವು. Hallelujah. Hallelujah. After they entered promised land, that stopped. ಅವರು ವಾಗ್ದಾನ ಪ್ರದೇಶದಲ್ಲಿ ಪ್ರವೇಶಿಸಿದಾಗ ಈ ಆಹಾರವು ನಿಲ್ಲಿಸಲ್ಪಟ್ಟಿದೆ. 40 years they ate of that manna. 40 ವರ್ಷಗಳು ಪರಲೋಕ ದೇವದೂತರ ಆಹಾರವನ್ನು ತಿಂದಿದ್ದಾರೆ. Hallelujah. Hallelujah. Even when we go to heaven also we eat spiritual food. ನಾವು ಪರಲೋಕಕ್ಕೆ ಹೋಗಿದ್ದಾಗ ಕೂಡ ಆತ್ಮೀಯವಾಗಿರುವಂತಹ ಆಹಾರವನ್ನು ನಾವು ಭುಜಿಸುತ್ತೇವೆ. Amen. Amen. ಸ್ವಲ್ಪ ಜನ ರಾತ್ರಿ ಊಟ ಮಾಡೋದಿಲ್ಲ, ಇವಾಗೆ ಹೊಡೆದು ಬಿಡಾರಪ್ಪ ಮಧ್ಯಾಹ್ನ ಅನ್ಕೊಂತಾರೆ. Some people they say that night I don't eat, morning afternoon only I eat everything. ರಾತ್ರಿ ತಿನ್ನೋದಿಲ್ಲಪ್ಪ, ಅದಕ್ಕಾಗಿ ಈಗಲೇ ಎಲ್ಲ ತಿಂದು ಬಿಡ್ತೀನಿ ಅಂತ ತಿಂದು ಬಿಡ್ತಾರೆ. So when they see biryani something special, they eat more.
ಅವರು ಯಾವುದನ್ನ ಎರಡು ದಿನ ಬಿಟ್ಟು ಬಿಡ್ತಾರೆ ಊಟ. 2 ದಿನ 2 ಪತ್ತದ ಒಂದೇ ಸತಿ ತಿಂದು ಬಿಡ್ತಾರೆ. ಅದೇ ರೀತಿಯಲ್ಲಿ ಭೂಮಿ ಮೇಲೆ ಪರಲೋಕದಲ್ಲಿ ಮತ್ತೆ ಊಟ ಸಿಗ್ತದೆ ಇಲ್ಲ ಅಂತ ಇಲ್ಲೇ ಬಡಿದು ಬಿಡ್ತಾರೆ. ಎಲ್ಲ ಹಗಲು ರಾತ್ರಿ ತಿನ್ನೋದು. ದೇರ್ ಆಲ್ಸೋ ದೇರ್ ಆರ್ ಫ್ರೂಟ್ಸ್. ಪರಲೋಕದಲ್ಲಿ ಕೂಡ ಅಲ್ಲಿ ಫಲಗಳು ಆತ್ಮೀಯವಾಗಿರುವಂತ ವಿಷಯಗಳೆಲ್ಲ. ದೇರ್ ಆರ್ ಫೀಸ್ಟ್ ಆಲ್ಸೋ ದೇರ್. ಅಲ್ಲಿ ಹಬ್ಬಗಳು ಕೂಡ ಇರುತ್ತವೆ. ಆಮೆನ್. ಉತ್ಸವಗಳು ಇರುತ್ತವೆ. ಹalleluya. ಹalleluya. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? 1 Corinthians 13 chapter first verse. ಮೊದಲನೇ ಕೊರಿಂಥಿ 13ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ. Here Paul said, ಇಲ್ಲಿ ಪೌಲನು ಹೇಳ್ತಾ ಇದ್ದಾರೆ, I speak with the tongues of men and the tongues of angels. ನಾನು ಪೌಲನು ಇಲ್ಲಿ ಹೇಳ್ತಾ ಇದ್ದೇನೆ, ನಾನು ಮನುಷ್ಯರ ಭಾಷೆಯಲ್ಲಿ ಮಾತನಾಡುತ್ತೇನೆ, ದೇವದೂತರ ಭಾಷೆಯಲ್ಲಿ ಸಹ ಮಾತನಾಡುತ್ತೇನೆ ಎಂದು. Hallelujah. Bible says speaking in tongues is not unto men but unto God. ಅನ್ಯ ಭಾಷೆಯಲ್ಲಿ ಮಾತನಾಡುವುದು ಮನುಷ್ಯರ ಸಂಗಡಲ್ಲ, ದೇವರ ಸಂಗಡ ಎಂದು ಇದೆ. That is a language speaking to God. ನಾವು ದೇವರೊಂದಿಗೆ ಮಾತನಾಡುವಂತ ಭಾಷೆ ಆಗಿದೆ. The same way sometimes when you are speaking to God you can speak even angelic language also. ನೀನು ದೇವರ ಸಂಗಡ ಮಾತನಾಡ್ತಾ ಇರುವಾಗ ಆ ದೇವದೂತರ ಭಾಷೆಯಲ್ಲಿ ಕೂಡ ನೀನು ಮಾತನಾಡಿ ಅವರಿಗೆ ಆದೇಶಗಳನ್ನು ಕೊಡ್ತಾ ಇರ್ತೀಯ. Hallelujah. Hallelujah. Because you don't know what language you are speaking. ಯಾಕಂದ್ರೆ ನೀವು ಯಾವ ಭಾಷೆ ಮಾತನಾಡ್ತಾ ಇದೆಯೋ ಆತ್ಮೀಯವಾಗಿ ಗೊತ್ತಾಗದೇ ಇರಬಹುದು. Speaking in tongues is very important to believers. ಅದಕ್ಕಾಗಿ ವಿಶ್ವಾಸಿಗೆ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು ಬಹಳ ಪ್ರಾಮುಖ್ಯವಾದದ್ದು. Once there was a conference going on. ಒಂದು ಸತಿ ಒಂದು ಕಾನ್ಫರೆನ್ಸ್ ನಡೆಸಲ್ಪಡ್ತಾ ಇತ್ತು. Kenneth Hagin invited a special preacher for that conference. ಆ ಕಾನ್ಫರೆನ್ಸ್ಗೆ ಕೆನಿತ್ ಹೇಗನ್ ಅವರು ಈ ಕಾನ್ಫರೆನ್ಸ್ಗೆ ಇನ್ನೊಬ್ಬ ಪ್ರೀಚರ್ನು ಆಹ್ವಾನ ಮಾಡಿದ್ದಾರೆ. ಅವರು ಕಂಡಕ್ಟ್ ಮಾಡ್ತಾ ಇದ್ರು. So he was preaching. ಆ ಬಂದಿರುವಂತ ವ್ಯಕ್ತಿ ಬೋಧಿಸ್ತಾ ಇದ್ದನು. Kenneth Hagin was sitting. ಕೆನಿತ್ ಹೇಗನ್ ಅವರು ಕೂಡ ಕೂತ್ಕೊಂಡು ಕೇಳ್ತಾ ಇದ್ರು. He was speaking in unknown tongues. ಆತನು ಕೆನಿತ್ ಹೇಗನ್ ಅವರು ಕೂತ್ಕೊಂಡು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು. All the congregation prostrated. ಅವರು ಆ ಕೂಟದಲ್ಲಿ ಎಲ್ಲರೂ ಕೂಡ ಅಡ್ಡ ಬಿದ್ದಿದ್ದಾರೆ. They are not rising up. ಹಿಂಗೆ ಎದ್ದೇಳುವುದಕ್ಕೆ ಆಗ್ತಾ ಇಲ್ಲ. Kenneth Hagin said, preacher, you start preaching. ಪ್ರೀಚರ್ಗೆ ಹೇಳಿದ್ದಾರೆ ಕೆನಿತ್ ಹೇಗನ್ ಅವರು ಬೋಧಿಸ್ರಿ ಅಂತೆ. Preacher said, how can I preach? You are speaking in tongues. That is only they are listening. In their lower language they are prostrated. ಅವರು ಹೇಳಿದ್ದಾರೆ, ನೀನು ಅನ್ಯ ಭಾಷೆಯಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದೆಯಲ್ಲ, ಅವ್ರಿಗೆ ಅವ್ರ ಸ್ವಂತ ಭಾಷೆಗಳಲ್ಲಿ ಅದು ಅರ್ಥವಾಗ್ತಾ ಇದೆ. ಅವರು ಅಡ್ಡ ಬಿದ್ದು ದೇವರನ್ನು ಕೊಂಡಾಡ್ತಾ. You stop speaking in tongues, then I will preach. ಅಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಜರುಗಿದೆ, ಪ್ರತ್ಯಕ್ಷತೆ. ಅದಕ್ಕಾಗಿ ನೀವು ಮಾತನಾಡೋದು ನಿಲ್ಲಿಸು, ಅವಾಗ ನಾನು ನಮ್ಮ ಭಾಷೆಯಲ್ಲಿ ಬೋಧಿಸ್ತೇನೆ. Then they will listen to us. ಆಗ ನಮ್ಮನ್ನು ಕೇಳ್ತಾರೆ, ನನ್ನನ್ನು ಕೇಳ್ತಾರೆ ಅಂತ. Are you with me? There are more spiritual manifestation. I tell you, if you are busy in this world, you will lose much. ಬಹಳಷ್ಟು ಆತ್ಮೀಯವಾಗಿರುವಂತ ಪ್ರತ್ಯಕ್ಷತೆಗಳಿದೆ. ಆದರೆ ನಾವು ಈ ಲೋಕದಲ್ಲೇ ಬಹಳಷ್ಟು ಬ್ಯುಸಿ ಆಗಿದ್ರೆ ಈ ವಿಷಯಗಳನ್ನು ಕಳೆದುಕೊಳ್ತೇವೆ. You will lose much. ಅನೇಕ ವಿಷಯಗಳನ್ನು ನಾವು ಕಳೆದುಕೊಳ್ತೇವೆ. Don't try to get this worldly treasure. ಈ ಲೋಕದ ಸಂಪತ್ತನ್ನು ಹೊಂದಿಕೊಳ್ಳುವುದಕ್ಕೆ ನೀನು ಪ್ರಯಾಸ ಪಡಬೇಡ. There are heavenly riches. ಪರಲೋಕದ ಐಶ್ವರ್ಯವಿದೆ. That riches you can enjoy in this world, in heaven also. ಪರಲೋಕದಲ್ಲಿ ಕೂಡ ಇಲ್ಲಿ ಕೂಡ ನೀನು ಎಲ್ಲ ಆನಂದಿಸ್ತೀಯಾ? If you are busy in this worldly riches, how can you will get heavenly riches? ನೀನು ಈ ಲೋಕದಲ್ಲಿ ಈ ಒಂದು ಸಂಪತ್ತದಿಂದನೇ ಬ್ಯುಸಿ ಆಗಿದ್ರೆ ಪರಲೋಕದ ಸಂಪತ್ತು ಹೇಗೆ ನಿನಗೆ ಕೊಡಲ್ಪಡುತ್ತದೆ? That's what, give much time to spiritual things, then you will be led by Holy Spirit. ಅದಕ್ಕಾಗಿ ಬಹಳಷ್ಟು ಸಮಯ ನೀನು ಆತ್ಮೀಯ ವಿಷಯಗಳಿಗೆ ಪ್ರಾಧಾನ್ಯತೆ ಕೊಡು, ನೀನು ಆತ್ಮೀಯವಾಗಿ ಬೆಳಿ. Amen. Amen. 1 Corinthians 11 chapter 3rd verse said, ಮೊದಲನೇ ಕೊರಿಂಥಿ 11:3ನೇ ವಚನ ಹೇಳುತ್ತದೆ, head of every man is Christ. ಪ್ರತಿ ಮನುಷ್ಯನಿಗೆ ಶಿರಸ್ಸು ಕ್ರಿಸ್ತನು. Head of woman is man. ಸ್ತ್ರೀಗೆ ಶಿರಸ್ಸು ಪುರುಷನು. And the head of Christ is God. ಹೌದು, ಕ್ರಿಸ್ತನಿಗೆ ಶಿರಸ್ಸು ದೇವರು. This means there is an order. ಅದರಲ್ಲಿ ಒಂದು ಕ್ರಮವಿದೆ. God is a Christ head. ಕ್ರಿಸ್ತನಾಗಿ ಮನುಷ್ಯನ ದೇವರು ಬಂದಿದ್ದಾನೆ, ಯೇಸು. ಅದಕ್ಕಾಗಿ ಮೊದಲನೇದಾಗಿ ತಂದೆಯಾದ ದೇವರು. Christ head is God. ದೇವರ ಕ್ರಿಸ್ತನ ಶಿರಸ್ಸು ದೇವರು ತಂದೆ. Every man head is Christ. ಪ್ರತಿ ಮನುಷ್ಯನ ಪ್ರತಿ ಪುರುಷನ ಶಿರಸ್ಸು ಬಂದು ಕ್ರಿಸ್ತನು. Woman head is man. ಸ್ತ್ರೀಯ ಶಿರಸ್ಸು ಬಂದು ಮನುಷ್ಯನು, ಪುರುಷನು. Not every woman. ಎಲ್ಲ ಸ್ತ್ರೀಯರಿಗೆ ಪುರುಷನಲ್ಲ ಶಿರಸ್ಸು. ಸ್ತ್ರೀಯರಿಗೆ ಪುರುಷರು ಶಿರಸ್ಸಲ್ಲ. ಎಲ್ಲ ಸ್ತ್ರೀಯರಿಗೆ ಪುರುಷನು ಶಿರಸ್ಸಲ್ಲ. But your own husband are a head. ನಿನ್ನ ಸ್ವಂತ ಗಂಡನೇ ಮದುವೆ ಆಗಿ ಮಾಡಿಕೊಡಿದ್ರೆ ಈ ಸ್ವಂತ ಗಂಡ ನಿನಗೆ ಶಿರಸ್ಸು. ಹೆಣ್ಮಕ್ಕಳಿಗೆ. Are you with me? This is God's order. ಇದು ದೇವರ ಒಂದು ಕ್ರಮ.
Amen. ಆಮೆನ್. If you are working in this order, ನೀನು ಈ ಕ್ರಮದಲ್ಲಿ ನಡೀತಾ ಇರುವಾಗ I tell you, angels will listen to you. ದೇವದೂತರು ನಿನಗೆ ನಿನ್ನ ಮಾತುಗಳನ್ನು ಕೇಳುತ್ತಾರೆ. ನೀನು ಈ ಆರ್ಡರ್ದಲ್ಲಿ ನೀನು ಕೆಲಸ ಮಾಡಲಿಲ್ಲ ಅಂದ್ರೆ ಏಂಜಲ್ಸ್ ನೀನೇ ಕೇಳಿಲ್ಲ, ನನಗೇನು ಹೇಳ್ತೀನಿ ಅಂತ. Those who are not leading according to the word of God, don't listen to them. ದೇವರ ವಾಕ್ಯ ಪ್ರಕಾರವಾಗಿ ಜೀವಿಸದೇ ಇರುವಂತ ಗಂಡಂದಿರ ಮಾತು ಕೇಳಂತ ಹೇಳ್ತಾ ಇಲ್ಲ. Hallelujah. ವಾಕ್ಯ ಪ್ರಕಾರವಾಗಿ. But if you are a believer, ಆದ್ರೆ ಆತನು ವಿಶ್ವಾಸಿಯಾಗಿದ್ದು, if you are telling right things, ಸರಿಯಾಗಿರುವಂತ ವಿಷಯಗಳನ್ನು ಹೇಳುವಂತ ವ್ಯಕ್ತಿ ಆಗಿದ್ರೆ, I tell you, he is a head, your husband is a head. ನಿನ್ನ ಗಂಡನೇ ನಿನಗೆ ಶಿರಸ್ಸು. But if your husband is telling all the worst things, I tell you, don't listen. ಒಂದು ವೇಳೆ ನಿನ್ನ ಗಂಡ ಯಾವ್ದೋ ಲೋಕ ವಿಷಯಗಳು ಹಿಂಗ ಹಂಗ ಅಂತ ತನ್ನ ಸ್ವಂತವೇ ಹೇಳ್ತಾ ಇದ್ರೆ ಅದನ್ನು ಕೇಳೋದು ಬೇಕಾಗಿಲ್ಲ. Bible says, ಸತ್ಯವೇದ ಹೇಳುತ್ತದೆ, rebuke not the elders. ಹಿರಿಯರನ್ನು ತಿರಸ್ಕಾರ ಮಾಡಬೇಡ್ರಿ, ಗದರಿಸಬೇಡ್ರಿ. Timothy said, rebuke not the elders. ತಿಮೋತಿ ಹೇಳ್ತಾ ಇದ್ದಾರೆ, ತಿಮೋತಿಗೆ ಪೌಲನ ಹೇಳ್ತಾ ಇದ್ದಾರೆ, ನೀನು ಗದರಿಸಬೇಡ ದೊಡ್ಡವ್ರನ್ನು, ಹಿರಿಯವ್ರನ್ನು. Romans 1:30 said, don't be disobedient to parents. ರೋಮ್ 1ನೇ ಅಧ್ಯಾಯ 30ನೇ ವಚನ ಹೇಳುತ್ತದೆ, ತಂದೆ ತಾಯಿಗಳಿಗೆ ಅವಿಧೇಯರಾಗಿರಬೇಡ್ರಿ. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? If you are disobedient to your parents, if you are rebuking elders, I tell you, your angels will say, this fellow was not obeying the parents, not obeying elders, so they too also don't obey you. ನೀನು ಹಿರಿಯರನ್ನಾಗಲಿ ತಂದೆ ತಾಯಿಗಳನ್ನಾಗಲಿ ಗೌರವಿಸದೆ ಅವರಿಗೆ ಅವ್ರನ್ನ ಗದರಿಸ್ತಾ ಇಷ್ಟ ಬಂದಂಗೆ ಮಾತನಾಡ್ತಾ ಇದ್ರೆ ಅವರು ಕೂಡ ಇನ್ನು ದೇವದೇವತರು ಕೂಡ ನಿನಗೆ ವಿಧೇಯತೆ ತೋರಿಸುವುದಿಲ್ಲ. If you command also, they don't work. ನೀನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅಂತ ನೀನು ಆಜ್ಞಾಪಿಸಿದ್ರು ಕೂಡ ಅವು ಕೆಲಸ ಮಾಡೋದಿಲ್ಲ. First you obey, then they will obey you. ನೀನು ವಿಧೇಯತೆ ತೋರಿಸುವಾಗ ನಿನ್ನ ದೇವದೂತರು ನಿನಗೆ ವಿಧೇಯತೆ ತೋರಿಸ್ತಾರೆ. Hebrews 13:17 says, ಇಬ್ರಿ ಬರೆದ ಪತ್ರಿಕೆ 13:7 ಹೇಳುತ್ತದೆ, obey them that watch your souls. ನಿನ್ನ ಆತ್ಮಗಳನ್ನು ಕಾಯುವಂತ ನಿನ್ನ ಅಧಿಕಾರಿಗೆ ನೀನು, ನಿನ್ನ ಪಾಸ್ಟರ್ಗೆ ನೀನು ವಿಧೇಯತೆ ತೋರಿಸು. Talk about pastors. ಇಲ್ಲಿ ಪಾಸ್ಟರ್ಸ್ ಕುರಿತು ಮಾತನಾಡ್ತಾ ಇದ್ದಾರೆ. Obey them that watch your souls. ನಿನ್ನ ಆತ್ಮದ ಕುರಿತು ಕಾಳಜಿ ವಹಿಸಿ ಜಾಗೃತಿ ವಹಿಸುವಂತ ಅವರಿಗೆ ನೀನು ವಿಧೇಯತೆ ತೋರಿಸು. Because they are accountable for your soul. ಯಾಕಂದ್ರೆ ನಿನ್ನ ಆತ್ಮದ ಕುರಿತು ಅವರು ಲೆಕ್ಕ ಒಪ್ಪಿಸಬೇಕಾಗಿರ್ತದೆ. If you don't obey your pastors, I tell you, your angels will not respond to you. ನೀನು ನಿಮ್ಮ ಸಭಾಪಾಲಕರಿಗೆ ವಿಧೇಯತೆ ತೋರಿಸದೇ ಇದ್ರೆ ನಿಮ್ಮ ದೇವದೂತರು ನಿಮಗೂ ವಿಧೇಯತೆ ತೋರಿಸುವುದಿಲ್ಲ. Hallelujah. ಎಷ್ಟು ಸತಿ ಹೇಳ್ತೀವಿ, ಪ್ರಾರ್ಥನೆಗೆ ಬರ್ರಿ, ಅದು ಬರ್ರಿ, ಇದು ಬರ್ರಿ, ಕೇಳಕ್ಕೆ ಹೋಗೋದಿಲ್ಲ. ನಿಮ್ಮ ದೇವದೂತರು ಕೂಡ ನಿಮ್ಮನ್ನು ಕೇಳೋದಿಲ್ಲ. Are you with me what I'm saying? What you sow that you reap. ನೀವು ಏನು ಬಿತ್ತಿತೀಯೋ ಅದೇ ನೀನು ಕೊಯ್ತಿ. That's what. Be faithful to God. ಅದಕ್ಕಾಗಿ ದೇವರಿಗೆ ನೀನು ನಂಬಿಗಸ್ತನಾಗಿರು. There are many millions of angels are in this world. ಮಿಲಿಯಾಂತರ ದೇವದೂತರಿದ್ದಾರೆ. They will minister to us. ಪರಿಚರ್ಯ ಮಾಡುವುದಕ್ಕಾಗಿ. We must know God's word and follow them. ದೇವರ ವಾಕ್ಯವನ್ನು ತಿಳುಕೊಂಡು ಅದರ ಹಿಂಬಾಲಿ Then we will accomplish the assignment. ನಮ್ಮ ಕೊಡಲ್ಪಟ್ಟಿರುವಂತ ಒಂದು ಕೆಲಸ ಬಾಧ್ಯತೆ ದೇವರಿಂದ ಏನಿದೋ ಆ ದೇವದೂತರು ಕೂಡ ಪರಿಚರ್ಯ ಮಾಡಿ ಸಹಾಯ ಮಾಡ್ತಾರೆ.